ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು 1 ಪೇತ್ರನ ಪುಸ್ತಕ 5ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಧ್ಯಾನ ಮಾಡುವವರಾಗಿದ್ದೇವೆ. 5:5 ಏನು ಹೇಳುತ್ತದೆ? 1 ಪೇತ್ರನಲ್ಲಿ, ಯೌವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಇದೇ ಒಂದು ವಾಕ್ಯ. ಸತ್ಯವೇದ ಹೇಳುತ್ತದೆ, ಹಿರಿಯರಿಗೆ, ವಯಸ್ಸಾದವರಿಗೆ, ಅನುಭವಶಾಲಿಗಳಿಗೆ ವಿಧೇಯರಾಗಬೇಕು. ಯೌವನ ಪ್ರಾಯ ಎನ್ನುವುದು ದೀನ ಮನಸ್ಸನ್ನು ಕಲಿಸಿಕೊಡುವುದಿಲ್ಲ. ಯೌವನದಲ್ಲಿ ನಮ್ಮ ಶರೀರದಲ್ಲಿ ಉಂಟಾಗಿರುವಂತಹ ಬಲ, ನಮಗೇ ಎಲ್ಲ ಗೊತ್ತು ಎನ್ನುವಂತಹ ನಂಬಿಕೆ, ಇವೆಲ್ಲವೂ ಕೂಡ ನಮ್ಮನ್ನು ಮತ್ತೊಬ್ಬರಿಗೆ ವಿಧೇಯರಾಗದೆ ಹಾಗೆ ಮಾಡುತ್ತದೆ. ಇದು ಯೌವನದ ಒಂದು ಪ್ರಾಯ. ಅದು ಹೊರ ಜಗತ್ತಲ್ಲಿ ಯಾವ ರೀತಿ ಬೇಕಾದ್ರೂ ಇರ್ಬೋದು. ಆದರೆ ಕರ್ತನ ಸತ್ಯವೇದ ಹೇಳುತ್ತದೆ, ಯೌವನಸ್ಥರು ತನ್ನ ಸ್ವಂತ ಬಲವನ್ನು ಅವಲಂಬಿಸಿ, ಸ್ವಂತ ಜ್ಞಾನವನ್ನು ಅವಲಂಬಿಸಿ, ಸ್ವಂತ ತಿಳುವಳಿಕೆಯನ್ನು ಅವಲಂಬಿಸಿ ಯಾರಿಗೂ ಅವರು ವಿಧೇಯರಾಗುವುದೇ ಇಲ್ಲ. ತಂದೆ ತಾಯಿಗೆ ವಿಧೇಯರಾಗುವುದಿಲ್ಲ, ಶಿಕ್ಷಕರಿಗೆ ವಿಧೇಯರಾಗುವುದಿಲ್ಲ, ಸಭೆಗೆ ವಿಧೇಯರಾಗುವುದಿಲ್ಲ, ವಯಸ್ಸಾದವರಿಗೆ, ಹಿರಿಯರಿಗೆ ವಿಧೇಯರಾಗುವುದಿಲ್ಲ. ಸತ್ಯವೇದ ಹೇಳುತ್ತದೆ, ಹೊರ ಜಗತ್ತಲ್ಲಿ ಅದು ಪ್ರಾಕೃತಿಕವಾಗಿ ನಡೆಯುವ ಕಾರ್ಯವೇ. ಆದರೆ ಕರ್ತನ ಮಕ್ಕಳಾದರೂ ಆ ರೀತಿಯಾಗಿ ಇರಬಾರದು. ನೀವು ಯೌವನ ಪ್ರಾಯದ ಬಲವನ್ನು ಅವಲಂಬಿಸದೆ, ಯೌವನ ಪ್ರಾಯದ ಜ್ಞಾನವನ್ನು ನೀವು ಅವಲಂಬಿಸದೆ, ನೀವು ಹಿರಿಯರಿಗೂ ವೃದ್ಧರಿಗೂ ವಿಧೇಯರಾಗಬೇಕು. ಅವರು ಹೇಳುವುದನ್ನು ಯೋಚನೆ ಮಾಡಿ ನೋಡಿ, ಅದರಲ್ಲಿರುವಂತಹ ಒಳ್ಳೆಯದನ್ನು ತೆಗೆದುಕೊಳ್ಳಿರಿ. ನೀವು ಈಗ ನಡೆಯುತ್ತಿರುವಂತಹ ಹಾದಿಯಲ್ಲಿ ಅವರು ಮುಂಚಿತವಾಗಿ ನಡೆದು ಬಂದಿರ್ತಾರೆ. ಆದ್ದರಿಂದ ಅವರಿಗೆ ಎಲ್ಲಿ ಕಲ್ಲಿದೆ, ಎಲ್ಲಿ ಮುಳ್ಳಿದೆ, ಯಾವ ಸ್ಥಳದಲ್ಲಿ ಕತ್ತಲೆ ಇದೆ, ಯಾವ ಸ್ಥಳದಲ್ಲಿ ಬೆಳಕಿದೆ ಎನ್ನುವುದೆಲ್ಲ ಅವರು ಅನುಭವಪೂರ್ವಕವಾಗಿ ಅರಿತಿರುತ್ತಾರೆ. ಹಾಗಾಗಿ ಅವರು ಹೇಳುವುದನ್ನು ಎಲ್ಲವನ್ನ ಹಾಗೆ ಸ್ವೀಕರಿಸಬೇಕು ಅಂತ ಹೇಳ್ತಿಲ್ಲ. ಅದರ ನಂಬಿಕೆಯ ಸ್ವಭಾವವನ್ನು, ಅದರ ನಂಬಿಗಸ್ತತನವನ್ನು ನೀವು ಸ್ವಲ್ಪ ನಿಧಾನಿಸಿ ಅರ್ಥ ಮಾಡಿಕೊಂಡು ಹಿರಿಯರಿಗೆ ವಿಧೇಯರಾಗುವಂತೆ ಮಾಡಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅನಂತರ ಹೇಳುತ್ತದೆ, ತಾಳ್ಮೆ ಹೆಮ್ಮೆ ಇರುವವರಿಗೆ ದೇವರು ವಿರೋಧವಾಗಿ ನಿಲ್ಲುತ್ತಾರೆ, ತಾಳ್ಮೆ ಉಳ್ಳವರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಈಗ ಈ ವಾಕ್ಯವನ್ನು ಇಟ್ಟು ನಾವು ನೋಡುವುದಾದರೆ, ಹೆಮ್ಮೆ ಇರುವವರನ್ನು, ತಾಳ್ಮೆ ಉಳ್ಳವರ ಕುರಿತಾಗಿ ಸತ್ಯವೇದ ಸ್ಥಳದಲ್ಲಿ ಪ್ರಕಟಿಸುತ್ತದೆ. ಹಿಂದೆ ಏನು ಹೇಳುತ್ತದೆ ಅಂತ ಕೇಳಿದರೆ, ಹಿರಿಯರಿಗೆ ವಿಧೇಯತೆ ಉಳ್ಳವರಾಗಿರಿ, ಯೌವನಸ್ಥರೇ ಹಿರಿಯರಿಗೆ ವಿಧೇಯತೆ ಉಳ್ಳವರಾಗಿರಿ. ಹಾಗಾದರೆ ಅಹಂಕಾರಿಗಳ ಬಗ್ಗೆ ಯಾಕೆ ಇಲ್ಲಿ ಮಾತಾಡ್ತಾರೆ ಅಂತ ಕೇಳಿದರೆ, ಅಲ್ಲಿ ಹೆಮ್ಮೆ ಎನ್ನುವುದು ಒಬ್ಬನಲ್ಲಿರುವುದಾದರೆ ಅದು ಅವಿಧೇಯತೆಯನ್ನು ತರುತ್ತದೆ. ಅವಿಧೇಯತೆಯ ಕಾರಣವೇ ಅದರ ಮೂಲ ಬೇರೆನ್ನುವುದು ಹೆಮ್ಮೆಯಾಗಿರುವುದು. ಹೆಮ್ಮೆನಲ್ಲಿರುವುದಾದರೆ, ಇವರು ಯಾರು ನನಗೆ ಹೇಳುವುದಕ್ಕೆ, ಇವರಿಗಿಂತ ನನಗೆ ಬಹಳ ಗೊತ್ತು, ಇವರು ಯಾರು ನನಗೆ ಕಲಿಸುವುದಕ್ಕೆ, ನನಗೆ ಇದಕ್ಕಿಂತ ಬಹಳ ಚೆನ್ನಾಗಿ ಮಾಡ ಗೊತ್ತಲ್ಲ ಎನ್ನುವ ಒಂದು ಭಾವನೆ ನಮ್ಮಲ್ಲಿ ಬರುತ್ತದೆ. ಸತ್ಯವೇದ ಹೇಳುತ್ತದೆ, ಒಬ್ಬನಲ್ಲಿ ಅಹಂಕಾರ ಅಂದರೆ ಹೆಮ್ಮೆ, ಮರೆಯಾಗಿರುವಂತಹ ಹೆಮ್ಮೆ ಇರುವುದಾದರೆ ಅದು ಯಾರಿಗೂ ವಿಧೇಯರಾಗಲು ಬಿಡದಂತೆ ಮಾಡುತ್ತದೆ. ಅಷ್ಟು ಮಾತ್ರವಲ್ಲದೆ, ಹೆಮ್ಮೆ ಇರುವವನಿಗೆ ದೇವರು ವಿರೋಧವಾಗಿ ನಿಲ್ಲುತ್ತಾರೆ. ಗರ್ವವುಳ್ಳವನು ಏನೇ ಮಾಡಿದ್ರೂ ಮುಂಚೆ ಚೆನ್ನಾಗಿ ಇರುತ್ತೆ, ಅದು ಕಡೆಯದಾಗಿ ಅದು ಕೈ ಬಿಡಲ್ಪಡುತ್ತದೆ, ನಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ, ಒಡೆದು ಹೋಗುತ್ತದೆ, ನಮ್ಮ ಕಾಲವನ್ನು ಬಾಚಿ ತಪ್ಪುತ್ತದೆ. ಹಾಗಾಗಿ ಸತ್ಯವೇದ ಹೇಳುತ್ತೆ, ಕರ್ತನ ವಿರುದ್ಧವಾಗಿ ಬಂದರೆ ಹೆಂಗಿರುತ್ತೆ? ಒಬ್ಬ ಮನುಷ್ಯನ ಎದುರಾಗಿ ಬಂದರೆ ನಮಗೆ ಕಷ್ಟ, ಕರ್ತನೇ ವಿರೋಧವಾಗಿ ಬಂದರೆ ನಮಗೆ ಯಾವ ಸ್ಥಳದಲ್ಲೂ ಸಹಾಯ ಸಿಗುವುದಿಲ್ಲ. ನೀನು ಎಡಗಡೆ ಹೋದರೂ ಸಹಾಯವಿಲ್ಲ, ಎಡಗಡೆ ಹೋದರೂ ಸಹಾಯವಿರುವುದಿಲ್ಲ. ಹಾಗಾದರೆ ದೇವರು ಏನು ಮಾಡ್ತಾರೆ ಅಂದರೆ, ನೀವು ಮನ ತಾಳ್ಮೆಯಿಂದ ಇರಿ, ನನ್ನ ಕೃಪೆ ನಿಮಗೆ ಯಾವಾಗಲೂ ಸಾಕು. ಹೆಮ್ಮೆ ಇರುವುದಾದರೆ ಕರ್ತನು ಅವನಿಗೆ ವಿರೋಧವಾಗಿ ನಿಲ್ಲುತ್ತಾರೆ. ಸತ್ಯವೇದ ಹಾಗೆ ಹೇಳುತ್ತದೆ. ಹೊರ ತೋರುವಿಕೆಗೆ ಹೆಮ್ಮೆ ಎನ್ನುವಂಥದ್ದು ಒಂದು ಪಾಪದಂತೆ ಕಾಣಿಸುವುದಿಲ್ಲ. ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ಡಾಕ್ಟರ್ ಬಿಲ್ಲಿ ಗ್ರಾಮ್ ಬರೆದಂತಹ ಒಂದು ಪುಸ್ತಕ, ಕೊಲ್ಲುವಂತಹ ದುಷ್ಟ ಪಾಪಗಳು 7 ಎಂಬುದಾಗಿ, ಒಬ್ಬ ಮನುಷ್ಯನ ಜೀವಿತವನ್ನು ನಾಶ ಮಾಡುವಂತಹ 7 ಪಾಪಗಳ ಕುರಿತಾಗಿ ಒಂದು ಪುಸ್ತಕವನ್ನು ಬರೆದಿದ್ದರು. ನೀವು ಹಲವರು ಅದನ್ನು ಓದಿರ್ತೀರಾ ಅಂತ ಅನ್ಕೋತೀನಿ. ಬಹಳ ಪ್ರಬಲವಾಗಿರುವಂಥ ಒಂದು ಪುಸ್ತಕ. ಅದರಲ್ಲಿ ಹೆಮ್ಮೆ, ಗರ್ವ ಎನ್ನುವಂತಹ ಪಾಪದ ಕುರಿತಾಗಿ ಅವರು ಒಂದು ಆರ್ಟಿಕಲ್ ಬರೆದಿರ್ತಾರೆ. ಹೆಮ್ಮೆ ಹೊರ ತೋರುವಿಕೆ ಕಾಣಿಸುವುದಿಲ್ಲ, ಅದು ಪಾಪದ ಹಾಗೆಯೂ ಕಾಣಿಸುವುದಿಲ್ಲ, ಆದರೆ ಅದುವೇ ಪಾಪಗಳಲ್ಲಿ ಪ್ರಧಾನವಾದ ಪಾಪ. ಎಲ್ಲ ಪಾಪಕ್ಕಿಂತಲೂ ಬೇರು ಹೆಮ್ಮೆ ಎನ್ನುವಂಥದ್ದೇ ಎಂಬುದಾಗಿ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡಿರ್ತಾರೆ. ಅದು ಏನೆಂಬುದಾಗಿ ನೀವು ಕೇಳುವುದಾದರೆ, ಸೈತಾನನು ಆಕಾಶದಿಂದ ಭೂಮಿಗೆ ಬಿದ್ದದಕ್ಕೆ ಕಾರಣ ಗರ್ವವೇ.
ಆ ಒಂದು ಹೆಮ್ಮೆಯ ಹಿಂದೆ ಸೈತಾನನು ಬಿದ್ದು ಮನುಷ್ಯನನ್ನು ವಂಚನೆ ಪಡಿಸಿ ಹಲವು ಪಾಪಗಳನ್ನ ಲೋಕದಲ್ಲಿ ಅವನು ತರುವುದಕ್ಕೆ ಅವನು ಬಾಗಿಲುಗಳನ್ನು ತೆರೆದಿಟ್ಟನು. ಹಾಗಾದರೆ ಎಲ್ಲದಕ್ಕೂ ಬೇರಾಗಿರುವಂತಹ ಪಾಪ ಏನಂತ ನೋಡುವುದಾದರೆ ಮನಸ್ಸಲ್ಲಿ ಉದ್ಭವವಾಗುವಂತಹ ಗರ್ವ. ಹಾಗಾದರೆ ಗರ್ವ ಎನ್ನುವಂಥದ್ದು ಹೊರ ತೋರಿಕೆಗೆ ದೊಡ್ಡ ಪಾಪದಾಯ ಕಾಣಿಸಲ್ಲ. ಒಬ್ಬನನ್ನು ಕೊಲೆ ಮಾಡಿದ ರೀತಿಯಲ್ಲಿ, ಕುಡಿದು ಕುಟುಂಬವನ್ನ ನಾಶ ಮಾಡಿದ ರೀತಿಯಲ್ಲಿಯೋ, ಒಂದು ವ್ಯಭಿಚಾರ ಪಾಪ ಮಾಡಿದ ರೀತಿಯಲ್ಲಿಯೋ, ಈ ರೀತಿಯಾಗಿ ಬೇರೆ ಯಾವ ಪಾಪದ ರೀತಿಯಲ್ಲಿ ಒಂದು ಪಾಪವಾಗಿ ಹೊರ ತೋರಿಕೆಗೆ ಕಾಣಿಸುವುದಿಲ್ಲ. ಆದರೆ ಹೆಮ್ಮೆ ಎನ್ನುವಂಥದ್ದು ಒಂದು ದೊಡ್ಡ ಪಾಪ. ಕರ್ತನ ಸತ್ಯವೇದ ಹೇಳುತ್ತದೆ, ಹೆಮ್ಮೆ ಎನ್ನುವಂಥದ್ದು ಎಲ್ಲ ಪಾಪಕ್ಕಿಂತಲೂ ಮೂಲ ಕಾರಣವಾಗಿರುವಂಥದ್ದಾಗಿದೆ. ಹೆಮ್ಮೆಯ ಒಂದು ಪರಿಣಾಮವೇ ಅವಿಧೇಯತೆಯಾಗಿದೆ. ಅವಿಧೇಯತೆಯಿಂದಲೇ ಪಾಪ ಲೋಕದ ಒಳಗೆ ಬಂದಿತು. ಇವೆರಡು ಪಾಪಗಳು ಒಂದರೊಂದಿಗೆ ಅದು ಸಂಬಂಧಪಟ್ಟದಾಗಿದೆ. ಹೆಮ್ಮೆಯಲ್ಲಿ ಸೈತಾನನು ಬಿದ್ದು ಹೋದನು, ಅವಿಧೇಯತೆಯಿಂದ ಮನುಷ್ಯನು ಬಿದ್ದು ಹೋದನು. ಹಾಗಾದರೆ ಎರಡು ಪಾಪಗಳು ಹೆಚ್ಚು ಕಡಿಮೆ ಒಂದೇ ರೀತಿ. ಅವರ ಒಳಗೆ ಅವಿಧೇಯತೆ ಬಂದದರ ಕಾರಣವೇನೆಂದು ಕೇಳುವುದಾದರೆ, ನಾವು ದೇವರ ಹಾಗೆ ಇರಬೇಕು ಎನ್ನುವಂತಹ ಹೆಮ್ಮೆಯನ್ನು ಹುಡುಕಿದಂತಹ ಒಂದು ಕಾರ್ಯವಾಗಿದೆ. ದೇವರು ಇಷ್ಟು ದೊಡ್ಡ ಹೆಮ್ಮೆಯುಳ್ಳವರಾಗಿದ್ದಾರೆ, ಅವರ ಬಳಿಯಲ್ಲಿ ಇಷ್ಟೊಂದು ಉನ್ನತ ಕಾರ್ಯಗಳು ಇವೆ, ನಾನು ಆ ರೀತಿಯಾಗಿ ಮಾರ್ಪಡಬೇಕು ಎಂದು ಹೆಮ್ಮೆಗೆ ಸೀಮಿತವಾದ ಕಾರ್ಯವನ್ನು ಹುಡುಕಿದ್ದೇ ಅವಿಧೇಯತೆಗೆ ದೊಡ್ಡ ಕಾರಣವಾಗಿದೆ. ಹಾಗಾದರೆ ಅದರಿಂದ ಗರ್ವ ಎನ್ನುವುದು ಹೊರ ತೋರಿಕೆಗೆ ಒಂದು ಪಾಪದ ಹಾಗೆ ಅದು ಕಾಣಲ್ಪಡದೇ ಇದ್ದರೂ ಹೆಮ್ಮೆ ಎನ್ನುವುದು ಒಂದು ದೊಡ್ಡ ಪಾಪವೇ. ಒಬ್ಬ ವ್ಯಕ್ತಿಯನ್ನು ನೋಡಿದರೆ ತಕ್ಷಣ ಕಂಡುಹಿಡಿಯೋಕ್ಕಾಗಲ್ಲ, ಆ ಪಾಪವಾಗಿ ಅದು ಹೊರಗೆ ಕಾಣಿಸಲ್ಲ. ಆದರೆ ಅವರ ಸ್ವಭಾವದಲ್ಲಿಯೂ ಗುಣದಲ್ಲಿಯೂ ಹೆಮ್ಮೆ ಗರ್ವ ಮರೆಯಾಗಿರುವುದನ್ನು ನಾವು ಅರಿತುಕೊಳ್ಳಲು ಸಾಧ್ಯ. ಹಾಗಾಗಿ ಸೈತಾನನ ಹೆಮ್ಮೆ ಎನ್ನುವಂಥದ್ದೇ ಅವನನ್ನು ಮೊದಲು ಕರ್ತನ ಸಮ್ಮುಖದಿಂದ ಬೀಳುವಂತೆ ಮಾಡಿತು. ಹೆಮ್ಮೆ ಉಳ್ಳವನಿಗೆ ದೇವರು ವಿರುದ್ಧವಾಗಿ ನಿಲ್ಲುತ್ತಾರೆ. ಸೈತಾನನ ಒಳಗೆ ಗರ್ವ ಬಂದದರಿಂದಲೇ ಕರ್ತನು ಅವನಿಗೆ ವಿರುದ್ಧವಾಗಿ ನಿಂತು ಅವನನ್ನು ಆಕಾಶದಿಂದ ಕೆಳಗೆ ತಳ್ಳಿ ಹಾಕಿದರು. ಹಾಗಾದರೆ ಅದು ಕಾರಣ ಏನಂತ ಕೇಳುವುದಾದರೆ ಹೆಮ್ಮೆ. ಹಾಗಾದರೆ ಹೆಮ್ಮೆ ಉಳ್ಳವನಿಗೆ ದೇವರು ವಿರುದ್ಧವಾಗಿ ನಿಲ್ಲುತ್ತಾರೆ. ಹೆಮ್ಮೆ ಉಳ್ಳವನು ದೇವರನ್ನ ಬಿಟ್ಟು ದೂರ ಸರಿಯುತ್ತಾರೆ ಅಥವಾ ದೇವರವರನ್ನ ದೂರ ಮಾಡುತ್ತಾರೆ. ಒಂದು ದೊಡ್ಡ ಬೀಳುವಿಕೆ ಬರುವುದಕ್ಕಿಂತ ಮುಂಚಿತವಾಗಿ ಕಾರಣ, ಬೀಳುವಿಕೆಗೆ ಮುಂಚಿತವಾದದ್ದು ಮನದ ಗರ್ವ ಎಂಬುದಾಗಿ ವಾಕ್ಯ ಹೇಳುತ್ತೆ. ಗರ್ವವೇ ಬೀಳುವಿಕೆಗೆ ಕಾರಣ, ಹೆಮ್ಮೆಯೂ ಅವೆರಡೂ ಕೂಡ ಒಂದೇ ಆಗಿದೆ. ಹಾಗಾಗಿ ಹೆಮ್ಮೆ ಬರುವುದಾದರೆ ಬೀಳುವಿಕೆ ಬರುತ್ತದೆ. ಸೈತಾನನಲ್ಲಿ ನೋಡ್ರಿ, ಉಳಿದ ದೂತರಿಗಿಂತಲೂ ದೇವರು ಅವರನ್ನ ವಿಶೇಷವಾದ ಸ್ಥಾನದಲ್ಲಿ ಇಟ್ಟಿದ್ದರು. ಆಗ ಅವನಿಗೇನೆಂದರೆ, ಮನಸ್ಸಿನಲ್ಲಿ ತಾನು ಬಹಳ ದೊಡ್ಡವನಂತೆಯೂ ಬೇರೆ ದೂತರು ಎಲ್ಲರಿಗಿಂತಲೂ ಶ್ರೇಷ್ಠನಂತೆಯೂ ತಾನು ದೇವರಿಗೆ ಸಮಾನವಾದವನಂತೆಯೂ ಒಂದು ಭಾವನೆಯಲ್ಲಿ ಬಂದಿತು. ಏನು ದೊಡ್ಡ ದೇವರು, ನಾವೆಲ್ಲ ಪಕ್ಕದಲ್ಲಿ ನೋಡ್ತಾ ಇದ್ದೀವಲ್ಲ, ಅವರಿಗಿರುವ ಹಾಗೆ ಪವರ್, ಶಕ್ತಿ ಎಲ್ಲ ನಮಗೂ ಕೂಡ ಇದೆ ಅಲ್ಲವೇ? ಹಾಗಾದರೆ ಯಾಕೆ ನಾವು ದೇವರಿಗೆ ಸಮಾನ, ಸ್ವಲ್ಪ ದಿನವಾದ ನಂತರ ದೇವರಿಗಿಂತ ಹೆಚ್ಚು ಎನ್ನುವಂತಹ ಒಂದು ಗರ್ವದ ಹೆಮ್ಮೆ ಬಂದಿತು. ಆಗ ಅವನು ಅಂದ್ಕೊಂಡ, ನನ್ನ ಪವರನ್ನಿಟ್ಟುಕೊಂಡು ದೇವರ ರಾಜ್ಯದ ಹಾಗೆ ಒಂದು ರಾಜ್ಯವನ್ನ ನಾನೇ ಸೃಷ್ಟಿಸಿ ನನ್ನನ್ನು ಹಿಂಬಾಲಿಸುವಂತಹ ದೇವದೂತರನ್ನು ಕರೆತಂದು ಆ ಸ್ಥಳದಲ್ಲಿ ನಿಲ್ಲಿಸಿ ನಾನು ಒಬ್ಬ ಅರಸನಾಗಿರಬೇಕು ಎಂಬುದಾಗಿ ಅವನು ಭಾವಿಸಿದ ಎಂದು ಸತ್ಯವೇದ ಹೇಳುವಂಥದ್ದಾಗಿದೆ. ಯೆಹೆಜ್ಕೇಲ್ ಪ್ರವಾದನೆಯ ಗ್ರಂಥ 28ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸೈತಾನನ ಕೃತ್ಯಗಳ ಬಗ್ಗೆ ಹೇಳಿದ್ದಾರೆ. ನಿನ್ನ ಸೌಂದರ್ಯದಿಂದ ನಿನ್ನ ಹೃದಯ ಗರ್ವದಿಂದ ತುಂಬಿತು, ನಿನ್ನ ಕಾರ್ಯದಿಂದ ನಿನ್ನ ಜ್ಞಾನವನ್ನು ಕೆಡಿಸಿಕೊಂಡೆ, ನಿನ್ನನ್ನು ನೆಲಕ್ಕೆ ದೊಬ್ಬುವೆನು, ಅರಸರು ನಿನ್ನ ನೋಡುವ ಹಾಗೆ ನಿನ್ನನ್ನು ಅವರ ಮುಂದೆ ಒಂದು ಹಾಸ್ಯಾಸ್ಪದವಾಗಿಡುವೆನು. ದೇವರವನ್ನು ಹೇಳ್ತಾರೆ, ನೀನು ನಿನ್ನ ಸೌಂದರ್ಯದಿಂದ ನಿನ್ನ ಕಾರ್ಯಗಳಿಂದ ಮನಸ್ಸಿನಲ್ಲಿ ನಾನು ದೊಡ್ಡವನು ಎನ್ನುವಂತಹ ದೊಡ್ಡ ಭಾವನೆ, ಒಂದು ಹೆಮ್ಮೆ, ಈ ಒಂದು ಹೆಮ್ಮೆಯ ನಿಮಿತ್ತವಾಗಿ ನಾನು ನಿನ್ನನ್ನು ನೆಲದ ಮಟ್ಟಿಗೆ ತಳ್ಳುತ್ತೇನೆ. ನೀನು ಇವಾಗ ಆಕಾಶದಲ್ಲಿ ನಿಂತಿದ್ದೀಯಾ, ನಿನ್ನನ್ನು ಭೂಮಿಗೆ ತಳ್ಳುತ್ತೇನೆ. ನಿನ್ನನ್ನು ನೋಡುವವರ ಮುಂದೆ ನಿನ್ನನ್ನು ಒಂದು ಹಾಸ್ಯಾಸ್ಪದವಾಗಿ ಮಾರ್ಪಡಿಸುವೆನು ಎಂಬುದಾಗಿ ದೇವರು ಹೇಳ್ತಾರೆ. ಇನ್ನೂ ಸ್ಪಷ್ಟವಾಗಿ ಸೈತಾನನ ಪೂರ್ವಿಕತೆ, ಆ ಕಾರ್ಯಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 12ರಿಂದ 15ರವರೆಗೆ ಓದಿ ನೋಡಬೇಕು. ಅದರಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಾ? ಮುಂಜಾನೆಯಲ್ಲಿ ಕಾಣಬರುವ ಉದಯ ಸೂಚಕ ನಕ್ಷತ್ರವೇ ಸೈತಾನನ ಹೆಸರು. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಲೂಸಿಫರ್, ಓ ಲೂಸಿಫರ್ ಎಂಬುದಾಗಿ ಬರೆಯಲ್ಪಟ್ಟಿರುತ್ತೆ. ಮುಂಜಾನೆಯಲ್ಲಿ ಉದಯ ನಕ್ಷತ್ರವಾಗಿರುವವನೇ, ನೀನು ಆಕಾಶದಿಂದ ನೆಲಕ್ಕೆ ಬಿದ್ದಿ ಜನಾಂಗಗಳನ್ನ ಹೀನಪಡಿಸಿದವನೇ, ನೀನು ನೆಲದಲ್ಲಿ ಬೀಳುವ ಹಾಗೆ ತಳ್ಳಲ್ಪಟ್ಟೆಯಲ್ಲ. ಇದಕ್ಕೆ ಕಾರಣವೇನು? ನೀನು ಯಾಕೆ ಆಕಾಶದಿಂದ ಕೆಳಗೆ ತಳ್ಳಲ್ಪಟ್ಟೆ?
ಭೂಮಿಗೆ ಸಮವಾಗಿ ಯಾಕೆ ನೀನು ಕತ್ತರಿಸಲ್ಪಟ್ಟೆ? ಅದಕ್ಕೆ ಕಾರಣವನ್ನು ಹೇಳ್ತಾರೆ ನೋಡಿ. ಮುಂದಿನ ವಾಕ್ಯ 13ನೇ ವಾಕ್ಯದಲ್ಲಿ, ನಾನು ಆಕಾಶಕ್ಕೆ ಏರುವೆನು, ದೇವರ ನಕ್ಷತ್ರಗಳಿಗೆ ಮೇಲಾಗಿ ನನ್ನ ಸಿಂಹಾಸನವನ್ನು ಹೆಚ್ಚಿಸುವೆನು. ಉತ್ತರ ದಿಕ್ಕಿನಲ್ಲಿರುವಂತಹ ಆರಾಧನೆಯ ಕೂಟದ ಪರ್ವತಗಳಲ್ಲಿ ಸಿಂಹಾಸನರೂಢನಾಗುವೆನೆಂದು ನಾನು ಮೇಘಗಳಿಗೆ ಮೇಲಾಗಿ ನೋಡಿ ನಾನು 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 ಎಂಬುದಾಗಿ ಬರುತ್ತೆ. ಅವನು ತನ್ನ ಗರ್ವದ ಕುರಿತಾಗಿ ಹೆಮ್ಮೆಯ ಬಗ್ಗೆ ಹೇಳುವಂತಹ ಮಾತು. ನಾನು ಉನ್ನತಕ್ಕೆ ಏರುವೆನು, ಮೇಘಗಳ ಮೇಲಾಗಿ ಉನ್ನತಗಳಲ್ಲಿ ಇರುವೆನು, ಉನ್ನತವಾದವನಿಗೆ ಸಮವಾಗುವೆನು, ದೇವರಿಗೆ ಸಮಾನನಾಗಿ ಮಾರ್ಪಡ್ತೇನೆ ಎಂಬುದಾಗಿ ನಿನ್ನ ಹೃದಯದಲ್ಲಿ ನೀನು ಹೇಳಿಕೊಂಡಿಯಲ್ಲ. ಇದುವೇ ಪಾಪ. ಇದು ಹೊರಗೆ ನೋಡಿದರೆ ಕಾಣಿಸಲ್ಲ. ಹೊರಗೆ ನೋಡಿದರೆ ಬಹಳ ಸುಂದರವಾಗಿರುವ ಬಿಂಬ. H.K. 28 ನೋಡಿದ್ವಿ. ಬಯಸತಕ್ಕ ಒಂದು ರೂಪ, ಬಹಳ ಸೌಂದರ್ಯ, ಹೊರಗೆ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ. ಆದರೆ ಒಳಗೊಳಗೆ ಮರೆಯಾಗಿರುವಂಥದ್ದು ಅವನ ಗರ್ವ. ಆ ಗರ್ವದ ನಿಮಿತ್ತವಾಗಿ ದೇವರಿಗೆ ತನ್ನನ್ನು ಸಮವಾಗಿ ಅಂದುಕೊಂಡಿದ್ದರಿಂದ ಅವನು ಕೆಳಗೆ ಬೀಳುವುದಕ್ಕೆ ತಳ್ಳಲ್ಪಟ್ಟನು. ಇದುವೇ ದೇವರ ಸತ್ಯವೇದ ತೋರಿಸುತ್ತದೆ. ಈ ಒಂದು ಹೆಮ್ಮೆ, ಆ ಒಂದು ಹೆಮ್ಮೆಯನ್ನು ಮನುಷ್ಯನ ಮನಸ್ಸಿನೊಳಗೆ ತಂದು ಮನುಷ್ಯನನ್ನು ದೇವರಿಗೆ ವಿರೋಧವಾಗಿ ಮಾಡಬೇಕು. ಯಾಕೆಂದರೆ ಸೈತಾನನಿಗೆ ಗೊತ್ತು, ಹೆಮ್ಮೆ ಇರುವವನಿಗೆ ದೇವರ ವಿರುದ್ಧವಾಗಿ ನಿಲ್ಲುತ್ತಾರೆ. ವಿರೋಧವಾಗಿ ನಿಲ್ಲುವುದಕ್ಕೆ ಹೆಸರೇ ವಿರೋಧಿ. ದೇವರನ್ನ ಮನುಷ್ಯನಿಗೆ ವಿರುದ್ಧವಾಗಿ ಮಾರ್ಪಡಿಸಬೇಕು ಅಂದರೆ ಮನುಷ್ಯನಲ್ಲಿ ಒಂದು ಹೆಮ್ಮೆಯನ್ನ ಉಂಟು ಮಾಡಬೇಕು. ಅದಕ್ಕೆ ಏನು ಬೇಕಾದರೂ ಕರೆತರುತ್ತಾನೆ. ಒಂದು ಆತ್ಮಿಕವಾಗಿರುವ ಕಾರ್ಯವನ್ನು ಕೂಡ ತಂದು ತೋರಿಸ್ತಾನೆ. ಕೆಲವು ವ್ಯಕ್ತಿಗಳನ್ನು ನೋಡಿ, ನಾನು ಮುಟ್ಟಿದ್ರೆ ಸ್ವಸ್ಥತೆ ಉಂಟಾಗುತ್ತೆ, ನಾನು ಮಾತಾಡಿದ್ರೆ ಬಿಡುಗಡೆ ಸಿಕ್ಬಿಡುತ್ತೆ ಅಲ್ಲಿ ಎಂಬುದಾಗಿ ತಾವು ತಮ್ಮ ಸೇವೆಯಲ್ಲಿ ಮಾಡುವ ಕಾರ್ಯವನ್ನು ಕೂಡ ಹೆಮ್ಮೆಯಾಗಿ ಅನ್ಕೋತಾರೆ. ಚೆನ್ನಾಗಿ ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ನಾವಲ್ಲ, ನಮ್ಮನ್ನು ಮುನ್ನಡೆಸುವಂತಹ ದೇವರಿಂದಲೇ ಅದೆಲ್ಲ ಸಾಧ್ಯ ಎಂಬುದಾಗಿ. ಸಿಂಸೋನನು ಅದಕ್ಕೆ ಒಂದು ಒಳ್ಳೆ ಉದಾಹರಣೆಗೆ ಹೇಳ್ಬೋದು. ಸಂಸೋನನು ಒಬ್ಬ ದೊಡ್ಡ ವೀರ ಧೀರ ಪರಾಕ್ರಮಗಳನ್ನು ಮಾಡಿದ ಆತನವನು. ನಿಮಗೆ ಚೆನ್ನಾಗಿ ಗೊತ್ತು, 1000 ಮಂದಿಯನ್ನು ಕತ್ತೆಯ ದವಡೆ ಎಲುಬಿನಿಂದ ಒಡೆದು ಅವನು ಕೊಲೆ ಮಾಡಿದ, ಸಾಯಿಸಿ ಹಾಕಿದ. ದೊಡ್ಡ ದೊಡ್ಡ ಯುದ್ಧಗಳನ್ನು ಒಬ್ಬೊಂಟಿಗನಾಗಿ ನಿಂತು ಕೈಯಲ್ಲಿ ಆಯುಧಗಳು ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ಜಯವನ್ನು ಹೊಂದಿದಂಥ ಒಬ್ಬ ಮನುಷ್ಯ. ಆದರೆ ಅದೇ ವ್ಯಕ್ತಿಯನ್ನು ನಾವು ನಂತರ ನೋಡುತ್ತೇವೆ, ಅವನ ಪ್ರತಿಷ್ಠೆ ಮುರಿಯಲ್ಪಟ್ಟಾಗ, ಕರ್ತನ ಆತ್ಮನು ಅವನನ್ನು ಬಿಟ್ಟು ದೂರವಾದಾಗ, ಅದೇ ಒರಿಜಿನಲ್ ಸಂಸೋನನು. ಆ ಸಂಸೋನನನ್ನು ಒಬ್ಬ ಚಿಕ್ಕ ಹುಡುಗ ಕೈಯಲ್ಲಿ ಬೇಡಿಯಾಕಿ ಎಳ್ಕೊಂಬರ್ತಾನೆ. ಅವನನ್ನು ಜೊತೆಗೆ ಎಳ್ಕೊಂಬಂದವರೆಲ್ಲ ಕಣ್ಣುಗಳನ್ನು ಕಿತ್ತಾಕ್ತಾರೆ ಅವನಿಗೆ. ಈಗ ಅವನಿಗೆ ಬಲವೇ ಇಲ್ಲ, ಇಟ್ಟು ರುಬ್ಬುವವನಾಗಿ ಅವನನ್ನು ದಾಸತ್ವದಲ್ಲಿಟ್ಟರು. ಇದೇ ಸಂಸೋನನನ್ನು ಅವನು ಚೆನ್ನಾಗಿದ್ದಂಥ ಕಾಲಘಟ್ಟದಲ್ಲಿ ಅವನನ್ನು ಮುಟ್ಟಿ ಕೂಡ ನೋಡೋಕ್ಕಾಗಲ್ಲ ಯಾರು ಕೂಡ. ಈಗ ಬರುವವರೆಲ್ಲ ಅವನನ್ನು ಗೇಲಿ ಮಾಡಿ, ಅವನನ್ನು ಹಾಸ್ಯಾಸ್ಪದವಾಗಿ ಇಟ್ಟು ರುಬ್ಬುವಂತಹ ಕೆಲಸದಲ್ಲಿ ಅವನನ್ನು ಹಾಕಿ ಅವನ ಇಟ್ಟುರುಬ್ಬಕ್ಕೆ ಬಿಟ್ಬಿಟ್ರು. ಅದಕ್ಕೆ ಕಾರಣ ಏನಂತ ಗೊತ್ತಾ? ಅವರನ್ನು ಬಲವುಳ್ಳವರಾಗಿ ತೋರಿಸುತ್ತಾ ಇದ್ದಂತಹ, ಅವರನ್ನು ಬಲವುಳ್ಳವರಾಗಿ ಮಾರ್ಪಡಿಸಿದಂತಹ ಪರಿಶುದ್ಧಾತ್ಮನಾದವನು ಸಿಂಸೋನನು ಪಾಪ ಮಾಡಿದಾಗ ಅವರನ್ನು ಬಿಟ್ಟು ದೂರ ಸರಿದರು. ಆ ರೀತಿ ದೂರವಾದಾಗ ಆ ಸಂಸೋನನ್ನೇ ಒರಿಜಿನಲ್ ಸಂಸೋನ್. ಅದಕ್ಕಿಂತ ಮುಂಚೆ ಇದ್ದದ್ದು ದೇವರಾತ್ಮನು. ಸಂಸೋನ ಎನ್ನುವಂತಹ ಒಂದು ಟೂಲ್, ಒಂದು ಉಪಕರಣವನ್ನು ದೇವರಾತ್ಮನು ತನ್ನ ಕೈಯಲ್ಲಿ ತೆಗೆದುಕೊಂಡು ಉಪಯೋಗಿಸಿದರು. ಅವನು ಮಾಡಿದಂತಹ ಸಾಹಸಗಳು, ಅವನು ಮಾಡಿದಂತಹ ಬಲವಾದ ಕೃತ್ಯಗಳು, ಅವನು ಪಡೆಕೊಂಡಂತಹ ಜಯ ಎಲ್ಲವೂ ದೇವರಾತ್ಮನಿಂದ ಉಂಟಾದದ್ದು. ಹಾಗಾದರೆ ಅದೇ ರೀತಿ ಒಂದು ಸೇವೆಯಲ್ಲಿ ಕೂಡ ಕುರುಡರು ಕಣ್ಗಳನ್ನು ಪಡೆಕೊಂಡರು, ಕಿವುಡರ ಕಿವಿಗಳು ಕೇಳಲ್ಪಟ್ಟರು, ಕುಂಟರು ಎದ್ದು ನಡೆದಾಡಿದರು. ಮಾಡುವುದು ಅದು ನೀವಲ್ಲ, ನಮ್ಮೊಳಗಿದ್ದಂತಹ ನಮ್ಮನ್ನು ಮುನ್ನಡೆಸುವಂತಹ ದೇವರಾತ್ಮನು ಒಂದು ಉಪಕರಣದಂತೆ ನಮ್ಮನ್ನು ಉಪಯೋಗಿಸುತ್ತಾರೆ. ಒಂದು ದೊಡ್ಡ ಯುದ್ಧದಲ್ಲಿ ಒಂದು ಖಡ್ಗವನ್ನು ಹಿಡಿದು ಯುದ್ಧವನ್ನು ಮಾಡಿ ಜಯ ಹೊಂದುತ್ತಾರೆ ಎಂದರೆ ಆ ಒಂದು ಖಡ್ಗಕ್ಕೆ ಯಾರು ಮರ್ಯಾದೆ ಮಾಡುವುದಿಲ್ಲ. ಅದನ್ನು ಅವರನ್ನು ಉಪಯೋಗಿಸಿದವರೇ ಮರ್ಯಾದೆಗೆ ಸೀಮಿತವಾದವರು. ನೀವು ನೋಡುವುದಾದರೆ ದೊಡ್ಡ ದೊಡ್ಡ ಅರಸರು ಉಪಯೋಗ ಮಾಡುವಂತಹ ಕತ್ತಿ, ಖಡ್ಗವೆಲ್ಲ ಇವತ್ತು ಮ್ಯೂಸಿಯಂಗಳಲ್ಲಿ ಇಡಲ್ಪಟ್ಟಿರುವಂತಹ ಕಾರ್ಯವಾಗಿರುತ್ತದೆ. ದೊಡ್ಡ ದೊಡ್ಡ ಕತ್ತಿಯನ್ನೆಲ್ಲ ಇಟ್ಟುಕೊಂಡಿದ್ದಾರೆ. ನೋಡಿ, ಆ ಕತ್ತಿಗಳೆಲ್ಲ ಇದೆ. ಆದರೆ ಇವತ್ತು ಅದು ಶಾಂತವಾಗಿದೆ. ಒಂದು ಕತ್ತಿ ಆ ಕಾಲದಲ್ಲಿ ಯುದ್ಧಗಳಲ್ಲಿ ಹಲವಾರು ಜಯವನ್ನು ಕಂಡದ್ದು, ಹಲವು ಜನಗಳನ್ನು ಸಾಯಿಸಿದ್ದು. ಈಗ ಯಾಕೆ ಆ ರೀತಿ ಇಲ್ಲ ಅಂದರೆ ಅದನ್ನು ನಡೆಸುವವರಿವಾಗಿಲ್ಲ. ಹಾಗಾಗಿ ಈಗ ಸುಮ್ಮನೆ ನಿಂತಿದೆ. ಹಾಗಾಗಿ ಅದರ ಮೂಲ ಹೆಮ್ಮೆ ಎನ್ನುವುದು ಅದನ್ನು ಉಪಯೋಗ ಮಾಡಿದವರಿಗೆ ವಿನಃ ಅದನ್ನು ತೆಗೆದು ಉಪಯೋಗ ಮಾಡಿದವರಿಗೆ ಅದು ಸಿಗುತ್ತದೆ. ಆ ರೀತಿಯಾಗಿಯೇ ಕರ್ತನು ನಮ್ಮನ್ನು ಒಂದು ಕಾರ್ಯದಲ್ಲಿ ಉಪಯೋಗ ಮಾಡಿದರೆ ನಾವು ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳದೆ ಇದು ನನ್ನಿಂದ ನಡೆದದ್ದು ಎಂಬುದಾಗಿ ಹೇಳುವ ರೀತಿಯಲ್ಲಿ ನಾವು ಸುಮ್ಮನೆ ಹೆಮ್ಮೆಯ ಕಾರ್ಯಗಳನ್ನು ಮಾತಾಡ್ತೀವಿ.
ದಿನ ಕಳೆಯುತ್ತಾ ಸ್ವಲ್ಪ ಸ್ವಲ್ಪವಾಗಿ ಅದು ಒಳಗೆ ಬೆಳೆಯುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನಿಂದ, ನಾನೇ ಮಾಡಿದೆ, ನನ್ನ ಸೇವೆಯಿಂದ ಮಾಡಿದ್ದು ಎನ್ನುವಂತಹ ಪದಗಳು ಹೊರಬರಲು ಮುಂದಾಗುತ್ತದೆ. ಇದು ದೇವರಿಗೆ ಅಸಹ್ಯವಾದದ್ದು ಎಂಬುದಾಗಿ ಕರ್ತನ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಈ ಒಬ್ಬನ ಮನುಷ್ಯನ ಒಳಗೆ ಹೆಮ್ಮೆ ಬರುವುದಾದರೆ ಆ ಹೆಮ್ಮೆ ಯಾವುದನ್ನ ಯಾವ ರೀತಿಯಲ್ಲಿ ತನ್ನ ಪ್ರಕಟಿಸುತ್ತದೆ ಎನ್ನುವುದರ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾತರ ಮೂಲಕವಾಗಿಲ್ಲ, ಒಬ್ಬ ಮನುಷ್ಯನಲ್ಲಿರುವಂತಹ ಹೆಮ್ಮೆ ಹೇಗೆಲ್ಲ ತನ್ನನ್ನು ಪ್ರಕಟಿಸುತ್ತದೆ ಅಥವಾ ಯಾವುದರ ಮೂಲಕವಾಗಿ ಪ್ರಕಟಿಸುತ್ತದೆ ಎನ್ನುವುದಾಗಿ ಕೆಲವೊಂದು ಕಾರ್ಯವನ್ನು ನಾನು ನಿಮಗೆ ಹೇಳಲು ಬಯಸುವನಾಗಿದ್ದೇನೆ. ಮೊದಲ ಕಾರ್ಯವನ್ನು ನೋಡಿ, ನಾಲಿಗೆಯಿಂದ. ನಾಲಿಗೆಯಲ್ಲಿ ಉಂಟಾಗುವಂತಹ ಮಾತಿನಿಂದ ನೀವು ಗಮನಿಸಿ ನೋಡುವುದಾದರೆ, ಹೆಮ್ಮೆ ಎನ್ನುವುದು ಬಹುತೇಕವಾಗಿ ಮಾತುಗಳಿಂದ, ನಾಲಿಗೆಯಿಂದಲೇ ಪ್ರಕಟವಾಗುತ್ತದೆ. ನಾಲಿಗೆ ಹೆಮ್ಮೆಯಾದವುಗಳನ್ನು ಮಾತಾಡುತ್ತೆ. ಮೊದಲ ಹಂತ ಅದುವೇ. ನೀವೊಬ್ಬ ವ್ಯಕ್ತಿಯನ್ನು ನೋಡಿದರೆ, ಅವರ ಮಾತನ್ನು ಸ್ವಲ್ಪ ಗಮನಿಸಿದರೆ, ಹೆಮ್ಮೆ ಒಳಗೆ ಇದ್ದರೆ ಅದು ತನ್ನನ್ನು ಮರೆ ಮಾಡಿಕೊಳ್ಳುವುದಿಲ್ಲ. ಅದು ಹೊರಗೆ ಮೊದಲು ಪ್ರಕಟವಾಗುವ ಸ್ಥಳ ನಾಲಿಗೆ. ಒಬ್ಬ ಮನುಷ್ಯನ ಮಾತು, ಕೀರ್ತನೆಗಳು 12ನೇ ಅಧ್ಯಾಯ 3-4 ಹೇಳುವಂಥದ್ದಾಗಿದೆ. ಇಚ್ಛೆಯನ್ನ ಮಾತಾಡುವಂತಹ ತುಟಿಗಳನ್ನು, ಹೆಮ್ಮೆಯನ್ನು ಮಾತಾಡುವಂತಹ ನಾಲಿಗೆಯನ್ನು ಕರ್ತನು ಕಡಿದು ಹಾಕುತ್ತಾರೆ. ಹೆಮ್ಮೆಯನ್ನು ಮಾತಾಡುವಂತಹ ನಾಲಿಗೆ, ಅವರು ನಮ್ಮ ನಾಲಿಗೆಯಿಂದ ಜಯಿಸುತ್ತೇವೆ, ನಮ್ಮ ತುಟಿಗಳು ನಮ್ಮದು, ಯಾರು ನಮಗೆ ದೇವರು ಎಂಬುದಾಗಿ ಅವರು ಹೇಳುತ್ತಾರೆ. ಅವನಿಗೆ ಹೆಮ್ಮೆ ಬಂತು ಅಂದರೆ ಮಾತಲ್ಲೇ ನಾವು ಎಲ್ಲವನ್ನ ನಾವು ಸಮಾಡಿಸುತ್ತೇವೆ, ನಮ್ಮ ಮಾತಿನಿಂದಲೇ ನಾವು ಜಯಿಸಿ ಬಿಡುತ್ತೇವೆ, ಯಾರು ನಮಗೆ ದೇವರು ಎಂಬುದಾಗಿ ಹೇಳುತ್ತಾರೆ. ಸತ್ಯವೇದ ಹೇಳುತ್ತೆ, ಕರ್ತನು ಆ ನಾಲಿಗೆಯನ್ನು ಕಡಿದು ಹಾಕುತ್ತಾರೆ. ಹಾಗಾದರೆ ಮೊದಲು ಹೆಮ್ಮೆ ಎನ್ನುವುದು ಒಬ್ಬ ಮನುಷ್ಯನಲ್ಲಿ ಬಂದದ್ದಕ್ಕೆ ಕಾರಣ, ಅದು ಮೊದಲು ತನ್ನನ್ನು ಪ್ರಕಟಿಸುವಂತಹ ಕಾರ್ಯ ನಾಲಿಗೆಯಲ್ಲಿದೆ. ಅವರು ಮಾತಾಡುವಾಗಲೂ ನೀವು ಗಮನಿಸಿ ನೋಡಬೇಕು. ಒಂದು ಪ್ರಸಂಗವನ್ನು ಮಾಡಬೇಕಾದ್ರೆ ನೋಡಬೇಕು, ನೀವು ನಿಮ್ಮ ಬಂಧುಗಳು, ಸ್ನೇಹಿತರು ಮಾತಾಡಬೇಕಾದ್ರೆ ಗಮನಿಸಿ ನೋಡಬೇಕು. ಹೆಮ್ಮೆ ಬರುವುದಾದರೆ ಆ ಮಾತುಗಳಲ್ಲಿ ಹೆಮ್ಮೆ ಬಹುತೇಕವಾಗಿರುತ್ತದೆ. ಇದರಲ್ಲಿ ಹೇಳ್ತಾರೆ ನೋಡಿ, ಅವರು ತಮ್ಮ ಶಾರೀರಿಕ ಬಲವನ್ನು ಹೆಚ್ಚಿಸಿ ಕರ್ತನ ಬಲವನ್ನ, ದೇವರನ್ನ ತಗ್ಗಿಸಿ. ಕೆಲವರು ಡೈರೆಕ್ಟಾಗಿ ಹೇಳುವುದಿಲ್ಲ, ಆದರೆ ಅವರು ಹೇಳುವಂತಹ ಮಾತಿನ ಅರ್ಥವನ್ನು ಗಮನಿಸುವುದಾದರೆ ಅದು ಹಾಗೆಯೇ ಇರುತ್ತದೆ. ದಾವೀದನು ಬಹಳ ಸುಂದರವಾಗಿ ಹೇಳ್ತಾರೆ, ನಮ್ಮ ನಾಲಿಗೆಯಿಂದ ನಾವು ಜಯಿಸುತ್ತೇವೆ, ಮಾತಾಡಿಯೇ ಕಾರ್ಯವನ್ನು ಸಾಧಿಸುತ್ತೇವೆ. ನಮ್ಮ ಜ್ಞಾನ ಅಂಥದ್ದು, ಎಷ್ಟೋ ದೊಡ್ಡ ಸಮಸ್ಯೆ ಆಗಿರ್ಬೋದು, ಮಾತಾಡಿ ಜಯಿಸುತ್ತೇವೆ. ನಮ್ಮ ತುಟಿಗಳು ನಮ್ಮದು, ಯಾರು ನಮಗೆ ದೇವರು ಎಂಬುದಾಗಿ ಹೇಳುತ್ತಾರೆ. ನಮಗೆ ನಮ್ಮ ನಾಲಿಗೆ ಸಾಕು ಕಣ್ರಿ, ನಮಗೆ ದೇವರು ಯಾರೆಂಬುದಾಗಿ ಕೇಳುತ್ತಾರೆ. ಇದುವೇ ಹೆಮ್ಮೆಯಾದದನ್ನು ಮಾತಾಡುವಂತಹ ನಾಲಿಗೆ. ಸೈತಾನನು ಕೂಡ ಹಾಗೆ ಹಂಗೆ ಹೇಳ್ತಾನೆ ನೋಡಿ. ಅವನೇನು ಹೇಳ್ತಾನೆ ಅಂದರೆ, ಉನ್ನತಕ್ಕೆ ಏರುವೆನು, ಉನ್ನತವಾದವನಿಗೆ ಸಮವಾಗುವೆನೆಂಬುದಾಗಿ ಹೇಳ್ದೆಯಲ್ಲ ನಾಲಿಗೆ. ಹಾಗಾದರೆ ಮಾತುಗಳು ಬಹಳ ಗಮನವಾಗಿ ಇರಬೇಕು. ಮನಸ್ಸಿನ ಒಳಗೆ ಹೆಮ್ಮೆ ತುಂಬಲ್ಪಟ್ಟರೆ, ಸತ್ಯವೇದ ಹೇಳುತ್ತಲ್ಲ, ಹೃದಯ ತುಂಬಲ್ಪಟ್ಟಾಗ ಬಾಯಿ ಮಾತಾಡುತ್ತೆ ಎಂಬುದಾಗಿ. ಹೆಮ್ಮೆ ಮನಸ್ಸಿನಲ್ಲಿ ಬಂದರೆ ಅದು ಗುರುತು ಮಾತಲ್ಲಿ ಗೊತ್ತಾಗುತ್ತೆ. ಅವರು ಮಾತಾಡುವಂತಹ ಮಾತನ್ನು ಗಮನಿಸಿ ನೋಡಬೇಕು ನೀವು. ಅವರು ಮಾತಾಡುವಂತಹ ಮಾತು ತನ್ನನ್ನು ಹೆಚ್ಚಿಸಿಕೊಳ್ಳತಕ್ಕದಾಗಿಯೂ, ತನ್ನ ಬಲವನ್ನ, ಜ್ಞಾನವನ್ನು ಸ್ಥಾಪಿಸುವಂಥದ್ದಾಗಿಯೂ ಅಥವಾ ಪ್ರಸ್ತಾಪಡಿಸುವಂಥದ್ದಾಗಿಯೂ ಅದು ಪ್ರಕಟವಾಗುತ್ತದೆ. ಹಾಗಾದರೂ ಇದನ್ನು ನಾವು ನೋಡುವುದಾದರೆ ಗಮನಿಸಬಹುದು. ಇನ್ನೂ ಕೆಲವರು ಇದ್ದಾರೆ, ಹೆಮ್ಮೆ ಒಳಗಿರುತ್ತೆ, ಮಾಯವಾಗಿರುವಂಥ ತಾಳ್ಮೆ, ಕಪಟವಾಗಿರುವಂಥ ತಾಳ್ಮೆ. ಹಾಗೆ ನೆಲದಲ್ಲಿ ಬಂದು ಕೂರುವ ಹಾಗೆ ಬಂದು ನಮ್ಮ ಚಪ್ಪಲಿಯನ್ನು ತೆಗೆದುಕೊಂಡು ಅದನ್ನು ತೆಗೆದು ಹಾಗೆ ತನ್ನ ಒಂದು ಬಹಳ ತಳಮಟ್ಟ ವ್ಯಕ್ತಿಯನ್ನು ತೋರಿಸಿಕೊಂಡು ಅದನ್ನು ತೋರಿಸುವಂತಹ ಮಾಯವಾದ ಕಪಟತನ. ಕೆಲವೊಬ್ಬರು ಕಪಟವಾದ ತಾಳ್ಮೆಗೆ ಸ್ಥಳ ಕೊಟ್ಟು, ಹಾಗಾದರೆ ಒಳಗೊಳಗೆ ನೋಡಬೇಕಾದ್ರೆ ಹೆಮ್ಮೆಯು ಗರ್ವ ಇರುತ್ತೆ ಒಳಗೆ, ಹೊರ ತೋರುವಿಕೆಯಲ್ಲಿ ತಮ್ಮನ್ನು ತಾಳ್ಮೆ ಉಳ್ಳವರಾಗಿ ತೋರಿಸಿಕೊಳ್ಳುತ್ತಾರೆ. ಅದರಲ್ಲಿ ಆರೋಗ್ಯವಾದದ್ದೇನೆಂದರೆ, ಸಾಮಾನ್ಯವಾಗಿರಿ ನೀವು ಸಾಕು, ತೆಗೆಸಿಕೊಳ್ಳುತ್ತೇನೆ ಅಂತ ಹೇಳಿ ಬಹಳ ನೆಲದ ಮಟ್ಟದಲ್ಲಿ ಹೋಗಿ ಕೂರುವುದು, ಹಿಂಗೆಲ್ಲ ಮಾಡುವುದು, ಅದೆಲ್ಲ ಮಾಡಬಾರ್ದು. ಪ್ರಾಕೃತಿಕವಾಗಿ ನೀವಿರ್ರಿ, ತಾಳ್ಮೆಯಿಂದ ಇರ್ರಿ, ಮನಸ್ಸಲ್ಲಿ ಆ ತಾಳ್ಮೆ ಇರಲಿ. ಹಾಗಾದರೆ ಇದರಲ್ಲಿ ಸತ್ಯವೇದ ಹೇಳುತ್ತೆ, ಮರೆಯಾಗಿರುವಂತಹ ಗರ್ವ, ಹೆಮ್ಮೆ ಇದು ನಾಲಿಗೆಯಲ್ಲಿ ಪ್ರಕಟವಾಗುತ್ತೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 5-6 ವಾಕ್ಯಗಳು ಈ ರೀತಿಯಾಗಿ ಹೇಳುತ್ತದೆ, ಆ ರೀತಿಯೇ ನಾಲಿಗೆಯಾದದ್ದು ಚಿಕ್ಕ ಅವಯವವಾಗಿದ್ದರೂ ಕೂಡ ಹೆಮ್ಮೆಯಾದನ್ನ ಮಾತಾಡುತ್ತದೆ. ನಾಲಿಗೆ ಒಂದು ದೇಹದಲ್ಲಿ ಚಿಕ್ಕ ಅವಯವ ಅಷ್ಟೇ. ಅದು ಹೆಚ್ಚು ಕಡಿಮೆ ಒಂದು 2 ಇಂಚ್ ಇರ್ಬೋದಾ? 2 ಇಂಚ್ ಇರುತ್ತೆ. ನಾಲಿಗೆ ಚಿಕ್ಕ ಅವಯವವೇ, ಆದರೆ ಅದು ಹೆಮ್ಮೆಯಾಗಿರುವ ಕಾರ್ಯವನ್ನು ಮಾತಾಡುತ್ತೆ. ನೋಡ್ರಿ, ಚಿಕ್ಕ ಬೆಂಕಿ
ಎಷ್ಟು ದೊಡ್ಡ ಕಾಡುಗಿಚ್ಚನ್ನೇ ಉಂಟು ಮಾಡುತ್ತದೆ. ಒಂದು ಚಿಕ್ಕ ಅಳತೆಯಲ್ಲಿ ಕಿಡಿ ಒಂದು ಕಾಡನ್ನೇ ನಾಶ ಮಾಡುತ್ತದೆ. ನಾಲಿಗೆಯೂ ಅದೇ ರೀತಿ ಬೆಂಕಿಯೇ. ಅದು ಅನೀತಿ ತುಂಬಲ್ಪಟ್ಟಂತಹ ಪ್ರಪಂಚ. ನಮ್ಮ ಅವಯವಗಳಲ್ಲಿ ನಾಲಿಗೆಯಾದದ್ದು ಪೂರ್ಣ ಶರೀರವನ್ನು ಕರೆಪಡಿಸಿ, ಈ ಒಂದು ನಾಲಿಗೆಯಾದದ್ದು ತಪ್ಪಾಗಿ ಉಪಯೋಗವಾದರೆ ನಮ್ಮ ಪೂರ್ಣ ಶರೀರವನ್ನು ಅದು ಕಲೆ ಮಾಡುವಂಥದ್ದಾಗಿದೆ. ಆಯುಷ್ಕಾಲದ ಚಕ್ರವನ್ನು ಅಳಿಸುವಂಥದ್ದಾಗಿಯೂ ನರಕದ ಬೆಂಕಿಯಲ್ಲಿ ಹಾಕಲ್ಪಡುವಂಥದ್ದಾಗಿಯೂ ಇರುತ್ತದೆ. ಕೊನೆಯದಾಗಿ ಏನು ಮಾಡ್ತಾರೆ? ಮೊದಲು ನಮ್ಮ ದೇಹವನ್ನು ಅದು ಕಲೆ ಮಾಡುತ್ತದೆ, ಅನಂತರ ನಮ್ಮ ಆಯುಷ್ಕಾಲದ ಚಕ್ರವನ್ನು ಹಾಳು ಮಾಡುತ್ತದೆ, ಕೊನೆಯದಾಗಿ ನರಕದ ಬೆಂಕಿಯಲ್ಲಿ ನಮ್ಮನ್ನು ತಳ್ಳಿಬಿಡುತ್ತದೆ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ನಾಲಿಗೆಯನ್ನು ಯಾವ ರೀತಿ ಉಪಯೋಗಿಸಬೇಕೆನ್ನುವುದರಲ್ಲಿ ಬಹಳ ಗಮನವಾಗಿರಬೇಕು. ಹೆಮ್ಮೆಯ ಒಬ್ಬ ವ್ಯಕ್ತಿಯಲ್ಲಿ ಅದು ಬರುವುದಾದರೆ ಅದು ಮೊದಲು ನಾಲಿಗೆಯಲ್ಲಿ ತನ್ನನ್ನು ಪ್ರಕಟಿಸುತ್ತದೆ. ಉಳಿದವರಿಗಿಂತ ನಾನು ಹೆಚ್ಚಿನವನು, ದೇವರಿಗೆ ಸಮವಾದವನು, ಅಥವಾ ನಾನು ನನ್ನ ಸ್ವಂತ ಬಲವೇ ಒಂದು ವ್ಯತ್ಯಾಸವಾಗಿರುವಂತಹ ಬಲ, ಹಿಂಗೆಲ್ಲ ಬಹಳ ಮಾತಾಡುತ್ತೆ. ನಾಲಿಗೆಯ ಹೆಮ್ಮೆಯಿಂದ ನಾಲಿಗೆ ಹೆಮ್ಮೆಯಾಗಿರುವ ಕಾರ್ಯವನ್ನು ಕೊಚ್ಚಿಕೊಳ್ಳುತ್ತದೆ. ಯಾಕೋಬ ಅದನ್ನೇ ಅಲ್ಲಿ ಹೇಳುತ್ತಾರೆ. ಯಾಕೋಬ 3:6 ಏನು ಹೇಳ್ತಾರೆ ಅಂದರೆ, ಅದು ಅನೀತಿ ತುಂಬಿದಂಥ ಪ್ರಪಂಚ, ಅದು ಹೆಮ್ಮೆಯಾದವುಗಳನ್ನು ಮಾತಾಡುತ್ತೆ. 5ನೇ ವಾಕ್ಯದಲ್ಲಿ ನಾಲಿಗೆ ಚಿಕ್ಕ ಅವಯವವಾಗಿದ್ದರೂ ಗರ್ವದ ಮಾತನ್ನು ಮಾತಾಡುತ್ತದೆ. ಹೆಮ್ಮೆಯಾಗಿರೋ ಕಾರ್ಯವನ್ನು ಮಾತಾಡುತ್ತದೆ, ತಳ್ಳಿಬಿಡುತ್ತೆ. ಕೊನೆಯದಾಗಿ ನೆಬೂಕದ್ನೆಚ್ಚರನನ್ನು ನೋಡಿ, ದಾನಿಯೇಲ್ ಪ್ರವಾದಿಯ ಪುಸ್ತಕ 4ನೇ ಅಧ್ಯಾಯ 29ರಿಂದ 33ರವರೆಗೂ ನೀವು ಓದುವುದಾದರೆ, ಅವನು ನಿಜವಾಗಲೂ ಕೆಲಸ ಮಾಡಿದ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ, ಸುಂದರವಾಗಿರುವಂತಹ ಕಾರ್ಯಗಳನ್ನೆಲ್ಲ ಅವನು ಏರ್ಪಡಿಸಿದ. ಒಂದು ದಿನ ಅರಮನೆಯ ಉಪ್ಪರಿಗೆಯಲ್ಲಿ ನಿಂತು ಬ್ಯಾಬಿಲೋನನ್ನು ನೋಡಿದ ಅವನು. ಆ ನೆಬೂಕದ್ನೆಚ್ಚರನ ಆ ಕಾಲಘಟ್ಟದಲ್ಲಿ ನಿಮಗೆ ಗೊತ್ತಲ್ಲ, ಆ ಒಂದು ಹ್ಯಾಂಗಿಂಗ್ ಗಾರ್ಡನ್ ಎಂಬುದಾಗಿ ಹೇಳ್ತಾರಲ್ಲ, ಅದೆಲ್ಲ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ. ಅದನ್ನು ನೋಡುವುದಾದರೆ ಮೇಲಿನವರೆಗೂ ಹಾಗೆ ಅದು ಹಂಗೆಯೇ ಇರುತ್ತೆ. ಅದರಲ್ಲಿ ಗಿಡಗಳನ್ನು ಅವರು ಬೆಳೆಸಿರ್ತಾರೆ, ಮೇಲೆ ದೊಡ್ಡ ತೋಟವನ್ನು ಇಟ್ಟಿರ್ತಾರೆ. ಅದಕ್ಕೆ ನೀರು ಎಲ್ಲಿಂದ ಬರುತ್ತೆ ಎಂಬುದಾಗಿ ಯಾರೂ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ದಿನಗಳಲ್ಲಿ. ಅದನ್ನು ನೋಡುವುದಕ್ಕಾಗಿ ಅದಕ್ಕಿಂತಲೂ ಇನ್ನೂ ಶ್ರೇಷ್ಠವಾಗಿ ಬ್ಯಾಬಿಲೋನ್ನ ಆ ಒಂದು ಗೋಡೆಗಳು, ಆ ಗೋಡೆಗಳಲ್ಲಿ ನೋಡುವುದಾದರೆ ಬಹಳ ಸುಂದರವಾಗಿರುವಂತಹ ಚಿತ್ರಗಳನ್ನು ಕೈಕೆಲಸವಾಗಿ ಬಿಡಿಸಿ, ಅಷ್ಟು ಸುಂದರವಾಗಿರುವ ಆರ್ಟ್ ವರ್ಕ್ ಅದು. ಆ ಗೋಡೆಯನ್ನು ನೋಡುವುದಕ್ಕೂ ಹ್ಯಾಂಗಿಂಗ್ ಗಾರ್ಡನ್ನು ನೋಡುವುದಕ್ಕೂ ಲೋಕದ ಹಲವು ದೇಶಗಳಿಂದ ಜನಗಳು ಅದ್ರ ಬಗ್ಗೆ ತಿಳ್ಕೊಂಡು ಬ್ಯಾಬಿಲೋನ್ಗೆ ಬರ್ತಾ ಇದ್ರು, ಬಂದು ಅದನ್ನು ನೋಡಿ ಹೋಗ್ತಾ ಇದ್ರು. ಒಂದು ದಿನ ಸಂಜೆ ಮಹಡಿಯಲ್ಲಿ, ಅರಮನೆಯ ಮಹಡಿಯಲ್ಲಿ ನೆಬೂಕದ್ನೆಚ್ಚರನು ನಿಂತಿರ್ತಾರೆ. ಆ ರೀತಿ ಹಂಗೆ ನೋಡ್ತಾರೆ, ಏನೋ ಸುಂದರವಾಗಿರುವ ಊರು ಇದು, ನನ್ನ ಮಹಿಮೆಯನ್ನು ಪ್ರಕಟಿಸಲು, ನನ್ನ ಗರ್ವವನ್ನು ಮಾತಾಡುವುದಕ್ಕೆ ನಾನು ಕಟ್ಟಿದಂತಹ ಬ್ಯಾಬಿಲೋನ್ ಅಲ್ಲವಾ ಎಂಬುದಾಗಿ ಅವನು ಹೇಳ್ದ ಅಷ್ಟೇ ಅವನ ಬಾಯಲ್ಲಿ. ತಕ್ಷಣ ಕರ್ತನ ಆತ್ಮನು ಅವರನ್ನು ತಳ್ಳಿಬಿಟ್ಟರು. ಹೆಮ್ಮೆಯದನ್ನು ಮಾತಾಡುವ ನಾಲಿಗೆ. ಅದನ್ನು ಓದ್ತೀನಿ ಕೇಳ್ರಿ. ದಾನಿಯೇಲ 4ನೇ ಅಧ್ಯಾಯ 29ನೇ ವಾಕ್ಯ. 12 ತಿಂಗಳು ಕಳೆದ ನಂತರ ಅರಸನು ಬ್ಯಾಬಿಲೋನ್ ರಾಜ್ಯದ ಅರಮನೆಯಲ್ಲಿ ಅವರು ನಡೆದಾಡ್ತಿರ್ಬೇಕಾದ್ರೆ, ಸಂಜೆಯ ವೇಳೆಯಲ್ಲಿ ಮಹಡಿಯಲ್ಲಿ ಅವರೇನು ಮಾಡ್ತಾರೆ? ಅವರು ನಡೆದಾಡ್ತಾ ಇದ್ದಾರೆ. ಆ ಮಹಡಿಯಲ್ಲಿ ನಡೆದು ಬಿದ್ದವರು ಬಹಳ ಮಂದಿ. ದಾವೀದನು ಕೂಡ ಹಾಗೆ ಮಹಡಿಯಲ್ಲಿ ನಡೀತಿರ್ಬೇಕಾದ್ರೆ ಬತ್ಷೆಬಳ ಪಾಪಕ್ಕೆ ಅವರು ಬಿದ್ದರು. ಇವ್ರನ್ನ ನೋಡಿ, ಇದು ನನ್ನ ಶಕ್ತಿಯ ಪರಾಕ್ರಮದಿಂದಲೂ, ನನ್ನ ಶಕ್ತಿಯ ಪರಾಕ್ರಮದಿಂದಲೂ, ನನ್ನ ಮಹಿಮೆಯ ಪ್ರಭಾವ, ಆ ಒಂದು ಪ್ರಸ್ತಾಪಕ್ಕಾಗಿ ರಾಜ್ಯಕ್ಕೆ ಅರಮನೆಯಂತೆ ನಾನು ಕಟ್ಟಿದಂತಹ ಮಹಾ ಬ್ಯಾಬಿಲೋನ್ ಅಲ್ಲವೋ ಎಂಬುದಾಗಿ ಹೇಳಿದ. ಯಾರೂ ಇಲ್ಲ, ಅವರಾಗಿ ಅವರ ಬಾಯಿ ತೆರೆದು ಆ ಗರ್ವದ ಮಾತಾಗಿ ಮಾತಾಡಿದರು. ಈ ಒಂದು ಮಾತು ಅರಸನ ಬಾಯಲ್ಲಿ ಇರುವಾಗಲೇ ಆಕಾಶದಿಂದ ಒಂದು ಶಬ್ದ ಉಂಟಾಗಿ, ಅರಸನಾಗಿರುವ ನೆಬೂಕದ್ನೆಚ್ಚರನನ್ನು ರಾಜ್ಯಭಾರ ನಿನ್ನ ಬಿಟ್ಟು ನೀಗಿತು, ಮನುಷ್ಯರಿಂದ ನೀನು ತಳ್ಳಲ್ಪಡುತ್ತಿ, ಹೊರಗಿರುವಂತಹ ಮೃಗಗಳೊಂದಿಗೆ ಸಂಚರಿಸುತ್ತೀಯ, ದನಗಳ ಹಾಗೆ ಹುಲ್ಲನ್ನು ಮೇಯುತ್ತಿ. ಈ ರೀತಿಯಾಗಿ ಉನ್ನತವಾದವನ್ನ ಮನುಷ್ಯನ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿ ತಮಗೆ ಚಿತ್ತವಾದವರನ್ನು ಅದನ್ನು ಕೊಡುತ್ತಾರೆ ಎನ್ನುವಂಥದ್ದನ್ನು ನೀನು ತಿಳಿಯುವ ಪ್ರಕಾರ 7 ಕಾಲಗಳು ನಿನ್ನ ಮೇಲೆ ಹಾದು ಹೋಗುತ್ತದೆ ಎಂಬುದಾಗಿ ನಿನಗೆ ಹೇಳಲ್ಪಡುತ್ತದೆ ಎಂಬುದಾಗಿ ಅವರು ತಿಳಿಸಿದರು. ಅವರ ರೀತಿ ಮಾತಾಡಿದ ಕೂಡಲೇ ಆಕಾಶದಿಂದ ಒಂದು ಆಕಾಶವಾಣಿ, ಆ ಶಬ್ದ ಹೇಳುತ್ತದೆ, ನೆಬೂಕದ್ನೆಚ್ಚರನು ತಳ್ಳಲ್ಪಟ್ಟಿದ್ವಿಯಾ? ರಾಜ್ಯವನ್ನ, ಯಾವ ರಾಜ್ಯವಾಗಿದ್ದರೂ ದೇವರೇ ತನಗೆ ಚಿತ್ತವಾದವರಿಗೆ ಅದನ್ನು ಕೊಡುತ್ತಾರೆ ಎನ್ನುವುದನ್ನು ನೀನು ತಿಳಿಯುವ ಪ್ರಕಾರ
ಇದು ನಿನ್ನ ಮಹಿಮೆಯ ಪ್ರಸ್ತಾಪಕ್ಕೆ ಎಂಬುದಾಗಿ ಉಂಟಾದ ರಾಜ್ಯವಲ್ಲ. ನಿನ್ನ ಶಕ್ತಿ ಅದನ್ನು ಸ್ಥಾಪಿಸಲೂ ಇಲ್ಲ. ನಾನು ಅದನ್ನು ನಿನಗೆ ಕೊಟ್ಟೆನು. ನೀನು ಅದನ್ನು ಅರಿತು ತಿಳಿಯುವವರೆಗೂ 7 ಕಾಲಗಳು, ಒಂದು ವೇಳೆ 7 ವರ್ಷವಾಗಿರ್ಬೋದು, 7 ಕಾಲಗಳು ನಿನ್ನ ಮೇಲೆ ಹಾದು ಹೋಗುವವರೆಗೂ ನೀನು ಅರಣ್ಯದಲ್ಲಿ ಸಂಚರಿಸಿ ಮೃಗದ ಹಾಗೆ ಬದುಕಿ ದನದ ಹಾಗೆ ಹುಲ್ಲನ್ನು ತಿನ್ನುವಿ ಎಂಬುದಾಗಿ ಹೇಳಿದರು. ಆ ಸ್ಥಳವೇ ಆ ಮಾತು ನೆಬೂಕದ್ನೆಚ್ಚರನ ಬಳಿ ನೆರವೇರಿತ್ತು. ಅವನು ಮನುಷ್ಯರಿಂದ ತಳ್ಳಲ್ಪಟ್ಟವನಾಗಿ ದನಗಳ ಹಾಗೆ ಹುಲ್ಲನ್ನು ಮೇಯ್ದನು. ಅವನ ತಲೆಯ ಕೂದಲು ಹದ್ದುಗಳ ರೆಕ್ಕೆಗಳಂತೆಯೂ ಅವನ ಉಗುರುಗಳು ಪಕ್ಷಿಗಳ ಉಗುರುಗಳ ಹಾಗೆಯೂ ಬೆಳೆಯುವ ಹಾಗೆ ಅವನ ಶರೀರ ಆಕಾಶದ ಇಬ್ಬನಿಯಿಂದ ತುಂಬಿತು. ಆ ನಿಮಿಷವೇ ಅವನು ತಳ್ಳಲ್ಪಟ್ಟನು. ಚರಿತ್ರೆಯಲ್ಲಿ ಹೇಳುತ್ತಾರೆ, ನೆಬೂಕದ್ನೆಚ್ಚರನು ಮನಸ್ಥಿತಿಯ ಮೊದಲಾಗಿ ಒಬ್ಬ ಹುಚ್ಚನ ಪ್ರಕಾರ ಅರಮನೆಯನ್ನು ಬಿಟ್ಟು ಅವನು ಹೊರಗಡೆ ಓಡಿ ಹೋಗಿ ತನ್ನ ವಸ್ತ್ರಗಳನ್ನೆಲ್ಲ ಹರಿದುಕೊಂಡು ಕಾಡಲ್ಲಿ ಯಾರೂ ಅವನನ್ನು ಕಂಡುಹಿಡಿಯದ ಹಾಗೆ ಆ ಕಾಡುಗಳಲ್ಲಿ ಸಂಚರಿಸಿ ಮೃಗಗಳೊಂದಿಗೆ ಮೃಗಗಳ ಹಾಗೆ ಇದ್ದು ಮುಖವೆಲ್ಲ ವಿಕಾರವಾಗಿ ಕೂದಲೆಲ್ಲ ಜಡೆಯಂತೆ ಆಗಿ ಅವನು ಮನುಷ್ಯನಾಗಿದ್ದಾನೆ ಎಂಬುದಾಗಿ ಯಾರು ತಿಳಿಯದ ಪ್ರಕಾರ ಅವನ ಬುದ್ಧಿ ಎಲ್ಲ ಮಾರ್ಪಟ್ಟು ಹೆಚ್ಚು ಕಡಿಮೆ ಒಬ್ಬ ಹುಚ್ಚನ ಹಾಗೆ ಅವನು ಮಾರ್ಪಟ್ಟು ಅರಣ್ಯದಲ್ಲಿ ಸಂಚರಿಸಿದ ಎಂಬುದಾಗಿ ಚರಿತ್ರೆಯಲ್ಲಿ ಹೇಳುತ್ತಾರೆ. ಅದನ್ನೇ ಸತ್ಯವೇದ ಹೇಳುತ್ತದೆ. ಅವನು ತಳ್ಳಲ್ಪಟ್ಟು ಹೋಗಿ ದನಗಳೊಂದಿಗೆ ಅವನು ಕುಳಿತು 4 ಕಾಲಿನಲ್ಲಿ ನಿಂತು ಹುಲ್ಲು ತಿಂದರಂತೆ. ಯಾರು? ದೊಡ್ಡ ಅರಸ, ಲೋಕವನ್ನ, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ರೂಪಿಸಿ ಕಟ್ಟಿದ ಒಬ್ಬ ಅರಸ. ನೆಬೂಕದ್ನೆಚ್ಚರ ಹಲವು ದೇಶಗಳನ್ನು ಜಯಿಸಿದಾತನು. ಅವನು ತಳ್ಳಲ್ಪಟ್ಟದ್ದಕ್ಕೆ ಕಾರಣ ಬಾಯಿನ ಮಾತು. ಮಾತಲ್ಲಿ ಬಹಳ ಗಮನವಾಗಿರಬೇಕು. ಆ ಮಾತು ನಮ್ಮ ಹೆಮ್ಮೆಯನ್ನು ಪ್ರಕಟಿಸಿ ಮರೆಯಾಗಿರುವ ಗರ್ವವನ್ನು ಪ್ರಕಟಿಸುವಾಗ ಕರ್ತನು ಅವನಿಗೆ ವಿರುದ್ಧವಾಗಿ ಬಂದವನನ್ನು ತಳ್ಳಿಬಿಡುತ್ತಾರೆ. ಎರಡನೇದಾಗಿ ಒಂದು ಗರ್ವ ಯಾವ ರೀತಿ ಪ್ರಕಟವಾಗುತ್ತೆ, ಅದು ಎಲ್ಲಿ ಕಾಣಲ್ಪಡುತ್ತೆ ಅಂತ ಕೇಳುವುದಾದರೆ, ಎರಡನೇದಾಗಿ ಹೃದಯದಲ್ಲಿ ಆ ಗರ್ವ ಉಂಟಾಗುತ್ತದೆ. ನಮ್ಮ ಚಿಂತನೆಯಲ್ಲಿ, ಈಗ ಹೊರಗೆ ಬಾಯಲ್ಲೇ ಅಲ್ಲ, ಚಿಂತನೆಯಲ್ಲಿ ಆಗಿ ಕುಳಿತು ಯೋಚನೆ ಮಾಡುವುದು ಹಾಗೆ. ನಾವೆಷ್ಟು ದೊಡ್ಡ ವ್ಯಕ್ತಿ, ನಾವು ಹೆಂಗಿದ್ವಿ, ನಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಚಿಂತನೆ ಉದ್ಭವವಾಗುತ್ತೆ. ಯೆರೆಮೀಯ ಪ್ರವಾದನೆಯ ಗ್ರಂಥ 48ನೇ ಅಧ್ಯಾಯ 28-29ರಲ್ಲಿ ಮೋವಾಬ್ಯರ ಗರ್ವದ ಬಗ್ಗೆ ಹೇಳಲ್ಪಟ್ಟದ್ದಾಗಿದೆ. ಕರ್ತನೇ ಹೇಳುತ್ತಾರೆ, ಮೋವಾಬನು ಒಂದು ಗರ್ವವುಳ್ಳವನು, ಹೆಮ್ಮೆಯನ್ನು ಮಾತಾಡುತ್ತಾನೆ. ಅವನ ಮುಂದೆ ಯಾರೂ ನಿಂತು ಮಾತಾಡಕ್ಕಾಗಲ್ಲ, ಹೆಮ್ಮೆ ಹಿಡಿದವನು. ಯೆರೆಮೀಯ 48:28-29. ಮೋವಾಬ್ ದೇಶದ ಪ್ರಜೆಗಳೇ, ನೀವು ಪಟ್ಟಣಗಳನ್ನು ಬಿಟ್ಟು ಹೊರಟು ಹೋಗಿ ಬಂಡೆಗಳಲ್ಲಿ ನೀವು ತಂಗಿ ಅಲ್ಲಿ ಆ ಸ್ಥಳದಲ್ಲಿ ಗೂಡು ಕಟ್ಟುವಂತಹ ಪಾರಿವಾಳಕ್ಕೆ ಸಮವಾಗಿರಿ. ಅವನು ದೊಡ್ಡ ಹೆಮ್ಮೆ ಉಳ್ಳವನು. ಯಾರು? ಮೋವಾಬನು. ಮೋವಾಬನು ಬಹಳ ಹೆಮ್ಮೆ ಉಳ್ಳವನು, ದೊಡ್ಡ ಹೆಮ್ಮೆ ಉಳ್ಳವನು. ಮೋವಾಬನ ಒಂದು ಹೆಮ್ಮೆಯನ್ನು, ಅವನ ಗರ್ವವನ್ನು, ಅವನ ಅಹಂಕಾರವನ್ನು, ಅವನ ಕಾರ್ಯಗಳನ್ನು, ಅವನ ಹೃದಯದ ಗರ್ವವನ್ನು ಕುರಿತು ಕೇಳ್ಪಟ್ಟೆನು. ಹೃದಯದ ಒಂದು ಗರ್ವ, ಅವನ ನೆನಪುಗಳೆಲ್ಲ ನಿತ್ಯವೂ ಗರ್ವಕ್ಕೆ ಸಂಬಂಧಪಟ್ಟದಾಗಿದೆ. ನಾನು ದಾಟಿ ಬೇರೆ ಯಾರೂ ಇಲ್ಲ, ನನ್ನಿಂದ ಎಲ್ಲ ಮಾಡೋಕ್ಕೆ ಸಾಧಿಸುವುದಕ್ಕೆ ಸಾಧ್ಯ. ತನ್ನ ಮನದಲ್ಲಿ ತಾನೇ ಹೆಚ್ಚಿಸಿಕೊಂಡವನಾಗಿ ನೆನೆಸಿಕೊಳ್ಳುವುದು. ಆಗ ಒಬ್ಬ ಮನುಷ್ಯನಲ್ಲಿ, ಈಗ ನಮ್ಮಲ್ಲಿ ಒಂದು ಹೆಮ್ಮೆ ಬರುವುದಾದರೆ ನಮ್ಮ ಚಿಂತನೆಗಳನ್ನು ನೀವು ನೋಡಬೇಕು. ಅದು ಹೆಮ್ಮೆಗೆ ಸಂಬಂಧಪಟ್ಟದಾಗಿರುತ್ತೆ. ಇದೆಲ್ಲ ನಾವು ಮಾಡುವಂಥದ್ದು, ಇದು ನನ್ನಿಂದಲೇ ಸಾಧ್ಯ. ಆ ರೀತಿಯಾದ ಭಾವನೆ ನಮ್ಮಲ್ಲಿ ಬಂದು ಸುಮ್ಮನೆ ಕುಳಿತಿರುವ ಸಂದರ್ಭದಲ್ಲಿ ದೇವರ ಮಹತ್ವಗಳನ್ನು ಧ್ಯಾನ ಮಾಡುವುದನ್ನು ಬಿಟ್ಟು, ದೇವರ ಕಾರ್ಯವನ್ನು ಯೋಚನೆ ಮಾಡುವುದನ್ನು ಬಿಟ್ಟು, ತನ್ನ ಪ್ರಸ್ತಾಪಗಳನ್ನು ಯೋಚನೆ ಮಾಡುವಂಥದ್ದಕ್ಕೆ ಹೆಸರೇ ಹೃದಯದ ಗರ್ವ ಎನ್ನುವುದು. ಹೃದಯದಲ್ಲಿ ಗರ್ವ ಬಂದರೆ ಅದು ಹೊರಗೆ ಜೀವನದಲ್ಲಿ ಪ್ರಕಟವಾಗಲು ಮುಂದಾಗುತ್ತದೆ. ಸತ್ಯವೇದ ಅದನ್ನೇ ಹೇಳುತ್ತದೆ. ಈ ಹೃದಯದ ಗರ್ವವು, ಹೃದಯದಲ್ಲಿ ಬರುವಂತಹ ಈ ಹೆಮ್ಮೆ ಯಾತರಿಂದ ಬರುತ್ತದೆ ಅಂತ ನೋಡುವುದಾದರೆ ಬಹಳ ವಿಷಯ ಇದೆ. ಒಂದೆರಡನ್ನ ಹೇಳ್ತೀನಿ, ಬಾಕಿಯನ್ನು ನೀವೇ ಧ್ಯಾನ ಮಾಡಿ ನೋಡಬೇಕು. ಒಂದು, ಐಶ್ವರ್ಯದಿಂದ ಬರುತ್ತದೆ. ಬಹಳ ಐಶ್ವರ್ಯ, ಹಣ, ಇದೆಲ್ಲ ಒಬ್ಬನಿಗೆ ಇರುವುದಾದರೆ ಪ್ರಕೃತಿಯಿಂದ ಅವನಿಗೆ ಒಂದು ಗರ್ವ ಬರುವಂಥದ್ದಾಗಿರುತ್ತೆ, ಒಂದು ಹೆಮ್ಮೆ. ಅದು ಹೃದಯದಲ್ಲಿ ಇರುತ್ತೆ. ಹೊರಗೆ ತನ್ನನ್ನು ತೋರಿಸಿಕೊಳ್ಳದಿದ್ದರೂ ಕೆಲವರು ತೋರಿಸ್ಕೊತಾರೆ, ಕೆಲವರು ತೋರಿಸಿಕೊಳ್ಳದೇ ಇದ್ದರೂ ಕೂಡ ಅದನ್ನು ನೋಡಬೇಕಾದ್ರೆ ಅವನಿಗೆ ಇದೆಲ್ಲ ನಾವು ಸಂಪಾದನೆ ಮಾಡುವುದು, ನಾನು ಕಟ್ಟಿದ ಬಾಬಿಲೋನ್ ಎನ್ನುವ ರೀತಿಯಲ್ಲಿಯೇ ಆ ಒಂದು ಭಾವನೆ ನಮ್ಮ ಹೃದಯದಲ್ಲಿ ಬರುವಂಥದ್ದಾಗಿರುತ್ತೆ. ಸತ್ಯವೇದ ಹೇಳುತ್ತೆ ನೋಡಿ, HKL 28:5 ಮುಂಚಿತವಾಗಿ ಓದಿದ್ವಿ. ಸೈತಾನನು ಐಶ್ವರ್ಯದಿಂದ ವಸ್ತುಗಳನ್ನು ಸಂಪಾದನೆ ಮಾಡಿದಲ್ಲಿ ಬರುವಂತಹ ಒಂದು ಗರ್ವ. ನೀನು ನಿನ್ನ ಜ್ಞಾನದಿಂದ, ನಿನ್ನ ಬುದ್ಧಿಯಿಂದಲೂ ವಸ್ತುಗಳನ್ನು ಸಂಪಾದಿಸಿ
ಬೆಳ್ಳಿ ಬಂಗಾರವನ್ನ ನಿನ್ನ ಬೊಕ್ಕಸಗಳಲ್ಲಿ ಸೇರಿಸಿಕೊಂಡೆ. ನಿನ್ನ ವ್ಯಾಪಾರದಿಂದಲೂ ನಿನ್ನ ಮಹಾಜ್ಞಾನದಿಂದಲೂ ನಿನ್ನ ವಸ್ತುಗಳನ್ನು ಹೆಚ್ಚುವಂತೆ ಮಾಡಿದೆ. ನಿನ್ನ ಹೃದಯ ನಿನ್ನ ಐಶ್ವರ್ಯದಿಂದ ಗರ್ವಪಟ್ಟಿದ್ದಾಯಿತು. ಹೃದಯ ಯಾವಾಗ ಗರ್ವವಾಗುತ್ತೆ ಅಂದರೆ, ಬಹಳ ಹಣ ಕಾಸು, ಹಣವಿದ್ದರೆ ನಮಗೊಂದು ಸ್ಟ್ರೆಂತು, ಬಲ ಬಂದ ಹಾಗೆ ಇರುತ್ತೆ. ಹಾಗಾದರೆ ಅದು ಬಂದ ಕೂಡಲೇ ಮನಸ್ಸಲ್ಲಿ ಒಂದು ಗರ್ವ ಉಂಟಾಗುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ, ಇವನು ಸಂಪಾದನೆ ಮಾಡಿದವನೇ, ದುಡಿದವನೇ, ವ್ಯಾಪಾರವನ್ನು ಮಾಡಿದವನೇ. ನೀನು ನಿನ್ನ ಜ್ಞಾನದಿಂದ ನಿನ್ನ ಬುದ್ಧಿಯಿಂದ ವಸ್ತುವನ್ನು ಸಂಪಾದನೆ ಮಾಡಿದೆ. ಬೆಳ್ಳಿಯನ್ನು ಬಂಗಾರವನ್ನು ನಿನ್ನ ಬೊಕ್ಕಸಗಳಲ್ಲಿ ಸೇರಿಸಿಕೊಂಡೆ. ನಿನ್ನ ವ್ಯಾಪಾರದಲ್ಲೂ ನಿನ್ನ ಮಹಾಜ್ಞಾನದಿಂದಲೂ ನಿನ್ನ ವಸ್ತುವನ್ನು ಅಧಿಕರಿಸಿಕೊಂಡೆ. ಎಲ್ಲ ನಿಜವೇ, ಬೇರೇನು ತಪ್ಪು ಮಾಡಲಿಲ್ಲ, ನೀನೇನು ದರೋಡೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ವ್ಯಾಪಾರ ಮಾಡದೆ ಬಹಳ ಕಾಸು ಬಂತು, ಬುದ್ಧಿಯನ್ನು ಉಪಯೋಗಿಸಿದರು, ಜ್ಞಾನವನ್ನು ಉಪಯೋಗಿಸಿದರು, ಬಹಳ ಸಂಪಾದನೆ ಮಾಡಿದರು. ಇದೆಲ್ಲ ತಪ್ಪಿಲ್ಲ. ಆದರೆ ಆ ಒಂದು ಐಶ್ವರ್ಯ ಬಂದ ಕೂಡಲೇ ನಿನ್ನಲ್ಲಿ ಒಂದು ಗರ್ವ ಬಂತು. ನೋಡಿ, ಇದು ನನ್ನ ಹೆಮ್ಮೆಗೋಸ್ಕರವಾಗಿ ನಾನು ಕಟ್ಟಿದ ಬ್ಯಾಬಿಲೋನ್, ನನ್ನ ಸಾಮರ್ಥ್ಯದಿಂದ ಸಂಪಾದನೆ ಮಾಡಿದಂತಹ ಐಶ್ವರ್ಯ. ಆ ಹೃದಯದಲ್ಲಿ ಆ ಒಂದು ಐಶ್ವರ್ಯದಿಂದ ಬರುವಂತಹ ರಹಸ್ಯದ ಗರ್ವ ಒಬ್ಬನಲ್ಲಿ ಬರುವುದು ಅದು ಆಪತ್ತು. ಐಶ್ವರ್ಯದಿಂದ ಗರ್ವ ಬಂದರೆ ನೋಡಿ, ದೇವರನ್ನ ಮರೆಯಂಗೆ ಮಾಡುತ್ತೆ. ನಾವೇ ನಮ್ಮಿಂದ ಎಲ್ಲ ಮಾಡೋಕ್ಕೆ ಸಾಧ್ಯ ಎಂಬುದಾಗಿ ಅನಿಸುತ್ತೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾರೆ ನೋಡಿ. ಅವನಿಗೆ ನಿತ್ಯ ಜೀವಿತದ ಬಗ್ಗೆ ಚಿಂತೆ ಇಲ್ಲ. ಇವಾಗಿರುವಂತಹ ವಸ್ತು ಅವನಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವನು ಹೇಳ್ತಾನೆ, ಇದಲ್ಲದೆ ಒಂದು ಸಾಮ್ಯವನ್ನು, ಲೂಕ 12ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದುತ್ತಾ ಇದ್ದೇನೆ. ಒಂದು ಸಾಮ್ಯವನ್ನು ಅವರಿಗೆ ತಿಳಿಸಿದರು. ಐಶ್ವರ್ಯವಂತನೊಬ್ಬನ ಒಂದು ನೆಲ ಚೆನ್ನಾಗಿ ಬೆಳೆಯಿತು, ಒಳ್ಳೆಯ ಬೆಳೆ ಇತ್ತು. ಆಗ ಅವನು, ನಾನು ಏನು ಮಾಡುವುದು, ನನ್ನ ಧಾನ್ಯಗಳನ್ನು ಸೇರಿಸುವುದಕ್ಕೆ ಸ್ಥಳವಿಲ್ವಲ್ಲ. ಅವನು ಅಷ್ಟೊಂದು ಸಂತೋಷ. ನಾನು ಒಂದನ್ನು ಮಾಡ್ತೀನಿ, ನನ್ನ ಕಣಜಗಳನ್ನು ಒಡೆದಾಕಿ ದೊಡ್ಡದಾಗಿ ಕಟ್ಟಿ ನನಗೆ ಬೆಳೆದಿರುವ ಧಾನ್ಯಗಳನ್ನು, ನನ್ನ ವಸ್ತುಗಳನ್ನು ಅಲ್ಲಿ ಕೂಡಿಸಿಟ್ಟು, ಅಲ್ಲಿವರೆಗೂ ತಪ್ಪಿಲ್ಲ. ಅನಂತರ ನೋಡಿ, ನನ್ನ ಆತ್ಮವೇ, ನಿನಗಾಗಿ ಅನೇಕ ವರ್ಷಗಳಿಗೆ ಅನೇಕ ವಸ್ತುವನ್ನು ಕೂಡಿಸಿಡಲ್ಪಟ್ಟದಾಗಿದೆ. ನೀನು ವಿಶ್ರಮಿಸಿ ಕುಡಿದು ಬಹಳ ಸಂತೋಷವಾಗಿರು ಎಂಬುದಾಗಿ ನನ್ನ ಆತ್ಮದೊಂದಿಗೆ ಹೇಳಿಕೊಳ್ಳುವೆನೆಂಬುದಾಗಿ ತನಗೆ ತಾನೇ ಯೋಚನೆ ಮಾಡ್ತಾ ಇದ್ದ ಹೃದಯದಲ್ಲಿ. ಆತ್ಮವನ್ನು ನೋಡಿದ, ಇನ್ನೇನಪ್ಪ ನಿನಗೆ ಚಿಂತೆ, ನೋಡು, ನಾನು ಓಡಿ ತಿರುಗಾಡಿ ಸಂಪಾದನೆ ಮಾಡಿ ಕಣಜಗಳು ತುಂಬಲಾಗದಷ್ಟು ಕಣಜವನ್ನು ದೊಡ್ಡದಾಗಿ ಮಾಡ್ತೀನಿ ಎಂಬುದಾಗಿ ಹೆಮ್ಮೆ ಅವನೊಳಗೆ. ನನ್ನ ನೆಲ ಚೆನ್ನಾಗಿ ಬೆಳೆಯಿತು, ನಾನು ವರ್ಕ್ ಮಾಡಿದೆ, ಕೆಲಸ ಮಾಡಿದೆ, ಸಂಪಾದನೆ ಮಾಡಿದೆ. ನನ್ನ ಆತ್ಮಕ್ಕೆ ನಾನು ಹೇಳುತ್ತೇನೆ, ನಿನಗೇನು ಮುಂದೆ ಚಿಂತೆ ಇಲ್ಲ, ಯಾರು ನಿನ್ನನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತನ್ನ ಹೃದಯದಲ್ಲಿ ನೋಡಬೇಕಾದ್ರೆಲ್ಲ ಯೋಚನೆ ಮಾಡ್ತಾ ಇದ್ದಂತೆ. ತಾನು ಸಂಪಾದನೆ ಮಾಡಿದೆ ನೋಡಬೇಕಾದರೆ ಅವನೆಲ್ಲ ಹೃದಯದಲ್ಲಿ ಒಂದು ದೊಡ್ಡ ಗರ್ವ ಬಂತು. ತಾನು ಕಟ್ಟಿದ್ದನ್ನು ನೋಡಿದಾಗ ನೆಬೂಕದ್ನೆಚ್ಚರನ ಮನಸ್ಸಲ್ಲಿ ಗರ್ವ ಉಂಟಾಯಿತು. ಆಗ ಅದನ್ನು ನೋಡಿ ಹೇಳ್ತಾರೆ, ದೇವರು ಅವರನ್ನು ನೋಡಿ, ಬುದ್ಧಿಹೀನನೇ, ನಿನ್ನ ಆತ್ಮ ನಿನ್ನ ಬಳಿಯಿಂದ ಈ ರಾತ್ರಿ ತೆಗೆಯಲ್ಪಡುತ್ತದೆ. ಈ ರಾತ್ರಿ ನೀನು ಸಾಯಲಿದ್ವಿಯಾ ಅಲ್ಲಿ? ಆಗ ನೀನು ಸ್ವೀಕರಿಸಿದವರುಗಳು ಯಾರ ಪಾಲಾಗುವುದು? ಹಿಂಗೆ ಅವನಿಗೆ ಗೊತ್ತಿಲ್ಲ, ಇವತ್ತು ರಾತ್ರಿ ಅವನಿಗೆ ಏನೋ ಅಟ್ಟಕ್ಕೇನೋ ಬರುವಂಥದ್ದಾಗಿದೆಯೇನೋ, ಯಾತ್ರಿಂದಲೂ ಅವನಿಗೊಂದು ಮರಣ ಬರುವಂಥದ್ದಾಗಿದೆ. ಅವನು ಹೇಳ್ತಾನೆ, ನನ್ನ ಆತ್ಮವನ್ನು ನೋಡಿ ನಾನು ಹೇಳ್ತೀನಿ, ನಾನು ಸಂಪಾದನೆ ಮಾಡಿದ್ದೇನೆ, ಇನ್ನು ಮುಂದೆ ನಿನಗೆ ಚಿಂತೆ ಇಲ್ಲ, ಸಂಭ್ರಮವಾಗಿ ಬದುಕಬಹುದು ಎಂಬುದಾಗಿ ನೀನು ಹೇಳ್ತೀಯ. ಆದರೆ ಬುದ್ಧಿಹೀನನೇ, ಇವತ್ತು ರಾತ್ರಿ ನೀನು ಸಾಯಲಿದೆಯಾ? ಹಾಗಾದರೂ ಇದೆಲ್ಲ ಯಾರ ಪಾಲಾಗುತ್ತೆ ಎಂಬುದಾಗಿ ಶಬ್ದ ಕೇಳಿಸಿ ತೆಂಗಿರುತ್ತೆ ಅವನಿಗೆ. ಮನುಷ್ಯನ ಸ್ಥಿತಿ ಅದುವೇ. ನೀವು ಎಷ್ಟೇ ಮನುಷ್ಯನಿಗೆ ಆಸ್ತಿ ಎಷ್ಟೇ ಇದ್ರೂ ಅದು ಅವನಿಗೆ ಜೀವವಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಕೋಟಿ ಕೋಟಿಯಾಗಿ 50 ಲಕ್ಷ ಕೋಟಿ, 60 ಲಕ್ಷ ಕೋಟಿ ಹಿಂಗೆಲ್ಲ ಬಂದು ಲೆಕ್ಕವನ್ನು ಹೇಳ್ತಾರಲ್ವಾ, ಅದು ಲೆಕ್ಕಕ್ಕೆ ಅನವಶ್ಯವಾಗಿರುವ ಗರ್ವಕ್ಕೆ ಪ್ರಯೋಜನ ಆಗುತ್ತಷ್ಟೇ. ಅದನ್ನಿಟ್ಟು ನೀವೇನು ಮಾಡಲಿದ್ದೀರಾ? ಆಯುಷ್ಕಾಲವನ್ನು ಅಧಿಕರಿಸಿಕೊಳ್ಳಲು ಸಾಧ್ಯನಾ? ಅಥವಾ ಮರಣದ ನಂತರ ಬರುವಂತಹ ಜೀವಿತವನ್ನು ಜಯಿಸಲು ಸಾಧ್ಯನಾ? ಮರಣವನ್ನಾದರೂ ಜಯಿಸೋಕ್ಕೆ ಸಾಧ್ಯನಾ? ಹಾಗಾದರೆ ಇರುವ ಸ್ವಲ್ಪ ಕಾಲದೊಳಗೆ ಇಷ್ಟೊಂದು ವಸ್ತುವನ್ನು ಸಂಪಾದನೆ ಮಾಡ್ದಲ್ಲ, ನೀನು ತೆಗೆದುಕೊಳ್ಳಲ್ಪಡುವುದಾದರೆ ಇದೆಲ್ಲ ಯಾರಿಗೆ ಸ್ವಂತವಾಗುತ್ತೆ ಅಂತ ಕೇಳಿದ್ರು. ಇದೇ ಮನುಷ್ಯನ ಜೀವನ. ಹಾಗಾದರೆ ನಮ್ಮ ಸ್ಥಿತಿಯನ್ನು ನಾವು ಮೊದಲು ಗ್ರಹಿಸಬೇಕು. ಮನುಷ್ಯನು ಇವತ್ತು ಉದ್ಭವವಾಗಿ ನಾಳೆ ಒಲೆಯಲ್ಲಿ ಹಾಕಲ್ಪಡುವಂತಹ ಹುಲ್ಲಿನಲ್ಲಿ ಉಂಟಾಗುವಂತಹ ಹೂವಿಗೆ ಸಂಬಂಧವಾಗಿದ್ದಾನೆ. ಮನುಷ್ಯನ ಆಯುಷ್ಕಾಲವು ಕಡಿಮೆಯಾದದ್ದೇ. ಅದರಲ್ಲಿ ದೇವರಿಗೆ ಮಹಿಮೆ ಪಡಿಸುವ ರೀತಿಯಲ್ಲಿ, ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ನಾವು ದೇವರನ್ನು ಸಂಧಿಸಲು ಸಿದ್ಧವಾಗುವಂತೆ ನಮ್ಮ ಸಮಯವನ್ನು ಖರ್ಚು ಮಾಡಬೇಕು.
ಮುಂದಿನ ಕಾರ್ಯವನ್ನು ನೋಡಿ. ಸತ್ಯವೇದದಲ್ಲಿ ಮುಂಚಿತವಾಗಿ ಓದಿದ ಹಾಗೆ ತನ್ನ ಶರೀರದ ಬಿಂಬದಲ್ಲಿ ಅಥವಾ ಕಾರ್ಯಗಳಲ್ಲಿ ಒಂದು ಹೆಮ್ಮೆ. ನೋಡಿ, ನನ್ನ ಮೈ ಹೆಂಗಿದೆ, ಬಾಡಿ ಯಾವ ರೀತಿ ಇದೆ, 7 ಸ್ಟೆಪ್ಸ್ ಇಟ್ಕೊಂಡಿದ್ದೀನಿ, ಮಸಲ್ಸ್ ಎಲ್ಲ ಯಾವ ರೀತಿಯಾಗಿದೆ, ಮುಖ ಲಾವಣ್ಯ ಯಾವ ರೀತಿಯಾಗಿದೆ, ಇದರಲ್ಲಿ ದೊಡ್ಡ ಹೆಮ್ಮೆ. HKL 28:17 ಮುಂಚಿತವಾಗಿ ಓದಿದ್ವಿ. ನಿನ್ನ ಸೌಂದರ್ಯದಿಂದ ನಿನ್ನ ಹೃದಯ ಗರ್ವದಿಂದ ತುಂಬಿತು. ಹೃದಯದ ಒಳಗೆ ಈ ಭಾವನೆಗಳು, ಈ ಒಂದು ಕಾರ್ಯ ಬರುವುದಕ್ಕೆ ಇದೆಲ್ಲ ಕಾರಣವಾಗಿದೆ. ಒಂದು ಐಶ್ವರ್ಯ, ಅದರಿಂದ ಒಬ್ಬನ ಹೃದಯ ಗರ್ವ ಪಡುತ್ತದೆ. 2ನೇದು ಸೌಂದರ್ಯ, ಕನ್ನಡಿಯಲ್ಲಿ ಅವನನ್ನೇ ನೋಡಿ ಹೆಚ್ಚಿಸಿಕೊಂಡು ನಿನ್ನ ಒಂದು ಕಾರ್ಯದಿಂದ ನಿನ್ನ ಜ್ಞಾನವನ್ನು ಕೆಡಿಸ್ಕೊಂಡೆ, ನಿನ್ನ ನೆಲದಲ್ಲಿ ತಳ್ಳುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ಇದರಲ್ಲಿ ಕೂಡ ಸುಂದರವಾಗಿರು ತಪ್ಪಲ್ಲ. ಆ ಸೌಂದರ್ಯವನ್ನ ಹೆಮ್ಮೆಗೆ ಆಸ್ಪದವಾಗಿ ಗರ್ವವಾಗಿ ಸ್ಮರಿಸುವುದು ತಪ್ಪು. ಅದನ್ನೇ ಸತ್ಯವೇದ ಹೇಳುತ್ತದೆ. ಸೌಂದರ್ಯದಿಂದ, ತನ್ನ ಸೌಂದರ್ಯದಿಂದ ಗರ್ವವನ್ನ ಪಡೆದವರ ಬಗ್ಗೆ ಸತ್ಯವೇದ ತಿಳಿಸುತ್ತೆ ನೋಡಿ. ಯೆರೂಸಲೇಮ್ ಬಗ್ಗೆ ದೇವರು ಹೇಳುತ್ತಾರೆ. HKL ಪ್ರವಾದನೆಯ ಗ್ರಂಥ 16ನೇ ಅಧ್ಯಾಯ 13, 14, 15ನೇ ವಾಕ್ಯಗಳಲ್ಲಿ ಸೌಂದರ್ಯದಿಂದ ತನ್ನ ಕಾರ್ಯವನ್ನು ಕಳಕೊಂಡು ತಳ್ಳಲ್ಪಟ್ಟು ಹೋದಂತಹ ಯೆರೂಸಲೇಮನ್ನು ಅವರು ಗುರಿ ಇಟ್ಟು ಹೇಳುತ್ತಾರೆ. ನಿನ್ನ ಒಡವೆಗಳು ಬೆಳ್ಳಿ ಬಂಗಾರದವು, ನಿನ್ನ ಉಡುಪು ನಯವಾದ ನಾರುಮಡಿ, ರೇಷ್ಮೆಯ ಹೊದಿಕೆ, ಕಸೂತಿಯ ಬಟ್ಟೆ, ನಿನ್ನ ಆಹಾರವು ಗೋಧಿ ಹಿಟ್ಟು, ಜೇನು, ಎಣ್ಣೆ, ನಿನ್ನ ಲಾವಣ್ಯವು ಅತಿ ಮನೋಹರ, ನೀನು ವೃದ್ಧಿಗೊಂಡು ರಾಣಿಯಾದಿ. ನಾನು ನಿನಗೆ ಅನುಗ್ರಹಿಸಿದ ನನ್ನ ವೈಭವದಿಂದ ನಿನ್ನ ಸೌಂದರ್ಯವು ಪರಿಪೂರ್ಣವಾಯಿತು. ನಿನ್ನ ಚೆಲುವಿಕೆಯ ಹೆಸರುವಾಸಿಯು ಜನಾಂಗಗಳಲ್ಲಿ ಹಬ್ಬಿತು. ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿದೆ. ಅಲ್ಲ, ನಾನು ನಿನಗೆ ಕೊಟ್ಟಿದ್ದು. ಇದರಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ, ಒಂದು ಸ್ತ್ರೀಯ ಕುರಿತಾಗಲ್ಲ, ಮನುಷ್ಯನ ಕುರಿತಾಗಲ್ಲ. ಕರ್ತನು ತಾನು ಸ್ಥಾಪನೆ ಮಾಡಿದಂಥ ಯೆರೂಸಲೇಮನ್ನು ಹೇಳ್ತಾ ಇದ್ದಾರೆ. ನೀನನ್ನು ನಾನು ಅಲಂಕಾರ ಮಾಡಿದೆ, ನಿನ್ನ ಕೀರ್ತಿಯನ್ನ ಪಕ್ಕದಲ್ಲಿರುವಂತಹ ದೇಶದಲ್ಲಿ ಹಬ್ಬಿಸಿದ್ದು ನಾನೇ ನಿನ್ನ ಗೌಡಿಗಳನ್ನು ಕಟ್ಟಿದೆ, ನಿನ್ನನ್ನು ಸೌಂದರ್ಯವತಿಯಾಗಿ ಮಾರ್ಪಡಿಸಿದೆ. ಆದರೆ ನೀನೇನು ಮಾಡಿದೆ? 15ನೇ ವಾಕ್ಯ ಹೇಳುತ್ತೆ, ನೀನಾದರೂ ನಿನ್ನ ಸೌಂದರ್ಯವನ್ನು ನಂಬಿ, ಆದರೆ ನೀನು ನಿನ್ನ ಸೌಂದರ್ಯದಲ್ಲಿಯೇ ನಂಬಿಕೆ ಇಟ್ಟು ನಾನು ಪ್ರಸಿದ್ಧಳಾಗಿದ್ದೀನಲ್ಲ ಎಂದು ಉಬ್ಬಿಕೊಂಡು ಸೂಳೆತನ ಮಾಡಿದ್ದಿ. ಹಾದು ಹೋಗುವ ಪ್ರತಿಯೊಬ್ಬನ ಸಂಗಡ ಮಿತಿ ಮೀರಿ ಆಧಾರ ಮಾಡಿದಿ. ನನಗೆ ಕೊಟ್ಟಂತಹ ಸೌಂದರ್ಯವನ್ನು, ನಿನಗೆ ಕೊಟ್ಟಂತಹ ಆ ಒಂದು ಹೊಗಳಿಕೆಯನ್ನು, ಸ್ಥಾನವನ್ನ ನೀನು ಗರ್ವದಿಂದಲೇ ಅದನ್ನು ವ್ಯಭಿಚಾರಕ್ಕೆ ಉಪಯೋಗ ಮಾಡಿದಿ. ಆ ರೀತಿಯಾಗಿ ದೇವರ ಯೆರೂಸಲೇಮ್ ನೋಡಿ ಹೇಳ್ತಾ ಇದ್ದಾರೆ. ಹಾಗಾದರೆ ಒಬ್ಬ ಮನುಷ್ಯನ ಸೌಂದರ್ಯದಿಂದ ಉಂಟಾಗುವಂತಹ ಗರ್ವ, ಸೌಂದರ್ಯ ತಪ್ಪಲ್ಲ, ಕರ್ತನೆ ಅಲಂಕಾರ ಮಾಡ್ತಾರೆ, ಅದು ಕೂಡ ತಪ್ಪಲ್ಲ. ಆದರೆ ಅದನ್ನಿಟ್ಟು ನೀನು ಗರ್ವವಾಗಿ ತಪ್ಪಾದ ಕಾರ್ಯಕ್ಕೆ ಉಪಯೋಗ ಮಾಡ್ತೀಯಲ್ಲ, ಅದು ತಪ್ಪು. ಮುಂದಿನ ಕಾರ್ಯವನ್ನು ನೋಡಿ. ಒಬ್ಬನಿಗೆ ಸ್ವನೀತಿಯಿಂದ ಬರುವಂತಹ ಹೆಮ್ಮೆ. ಹೆಮ್ಮೆ ಯಾತರಿಂದ ಪ್ರಕಟವಾಗುತ್ತೆ ಅಂತ ಕೇಳಿದ್ರಲ್ಲ, ಸ್ವನೀತಿಯಿಂದ. ನೋಡಿ, ನಾನು ಕರೆಕ್ಟಾಗಿ ಮುಂಜಾನೆ ಇದ್ದ ಕೂಡಲೇ ಪ್ರಾರ್ಥನೆ ಮಾಡುತ್ತೇನೆ, ಬೈಬಲ್ ಓದುತ್ತೇನೆ, ಹಂಗೆ ಕಾಣಿಕೆ ಕೊಡುತ್ತೇನೆ ನಾನು, ಆ ರೀತಿ ಎನ್ನುವುದರಲ್ಲಿ ಅವರು ತೋರಿಸುವಂತಹ ಸ್ವನೀತಿ ಇದೆ ನೋಡಿ, ಅದರಲ್ಲಿ ಒಂದು ಹೆಮ್ಮೆ. ಹೊರಗೆ ನೋಡಿದ್ರೆ ಚೆನ್ನಾಗಿ ಇರುತ್ತೆ ಅದು, ಆದರೆ ಒಳಗೆ ಅದು ಪರಿಪೂರ್ಣವಾಗಿ ಆ ಪಾರಂಪರ್ಯಗಳ ಕುರಿತಾಗಿಯೂ ತಾವು ನೀತಿಯಾಗಿ ನಡೆಯುವಂತಹ ಕಾರ್ಯಗಳ ಕುರಿತಾಗಿ ಹೆಮ್ಮೆಯಾಗಿ ಇರುತ್ತಾರೆ. ಸತ್ಯವೇದ ಆ ರೀತಿ ಹೇಳುತ್ತೆ ನೋಡಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿ ನೋಡ್ತೀವಿ. ಅವನೇನು ಹೇಳ್ತಾನೆ ನೋಡಿ. 2 ಮನುಷ್ಯರು ಪ್ರಾರ್ಥನೆ ಮಾಡಬೇಕೆಂದು ದೇವಾಲಯಕ್ಕೆ ಅವರು ಹೋದರು. ಒಬ್ಬನು ಫರಿಸಾಯನು, ಮತ್ತೊಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ನೋಡಿದ್ರ, ಅವನು ಇಲ್ಲದಿರುವುದು ಒಳ್ಳೆಯದೇ, ಆದರೆ ಅದನ್ನು ಬೆಟ್ಟು ಮಾಡಿ ತೋರಿಸಿ ಬೇರೆ ಕಂಪೇರ್ ಮಾಡಿದ ನೋಡಿ. ಹಾಗಾದರೆ ಅವನು ತಾನು ನ್ಯಾಯವಾಗಿರುವುದರಿಂದ, ನೀತಿಯಾಗಿರುವುದರಿಂದ ಒಂದು ಗರ್ವವನಲ್ಲಿ ಬಂದಿದೆ. ನಾನು ಮತ್ತೊಬ್ಬರೊಂದಿಗೆ ಸನ್ಮಾರ್ಗದಲ್ಲಿ ಇದ್ದೇನೆ, ಇದೆಲ್ಲ ನೋಡೋದೇ ಇಲ್ಲ, ತಿನ್ನೋದಿಲ್ಲ, ಆ ರೀತಿಯಾಗಿ ನನ್ನ ಪಾಡಿಗಿದ್ದೀನಿ, ಒಳ್ಳೆಯದು, ಆ ರೀತಿಯಾಗಿರು. ಆದರೆ ಅದನ್ನು ಹೆಮ್ಮೆಗೆ ಆಸ್ಪದವಾಗಿರುವ ಕಾರ್ಯ ಮಾರ್ಪಡಿಸ್ತೀಯಲ್ಲ, ಆ ಒಂದು ಹೆಮ್ಮೆಯೇ ಸ್ವನೀತಿ. ಅವನ್ನ ನೋಡಿ, ಅವನು ಸುಲುಕೊಳ್ಳುವವರು, ಅನ್ಯಾಯ ಮಾಡುವವರು, ವ್ಯಭಿಚಾರ ಮಾಡುವ ರೀತಿಯಾಗಿ ಇಲ್ಲ, ರೈಟೇ, ಅದು ಕರೆಕ್ಟೇ. ಆದರೆ ಅದನ್ನು ಯಾಕೆ ಒಂದು ಹೆಮ್ಮೆಯ ವಿಷಯವಾಗಿ ಮಾರ್ಪಡಿಸಬೇಕು? ಅದಕ್ಕೆ ಬರತಕ್ಕ ಪ್ರತಿಫಲ ನಿನಗೆ ಪ್ರಲೋಕದಲ್ಲಿ ಸಿಗುತ್ತೆ. ಹೇಳಿ ತೋರಿಸ್ತಾನೆ ನೋಡಿ ಅವನು. ನಾನು ಅನ್ಯಾಯಗಾರನ ಹಾಗೆ ಇಲ್ಲ,
ಈ ಮತ್ತೊಬ್ಬರ ವಸ್ತುವನ್ನು ಅಪಹರಿಸ್ತಾನಲ್ಲ ಅಂತ ಒಂದು ಸುಲುಕೊಳ್ಳೋರ ಥರನೂ ಇಲ್ಲ. ಎಲ್ಲದಕ್ಕೂ ಮೇಲಾಗಿ ಈ ಕಡೆ ಪ್ರಾರ್ಥನೆ ಮಾಡ್ತಾನಲ್ಲ, ಈ ಸುಂಕದವನು ಅವನ ಥರ ಕೂಡ ಇಲ್ಲ ನಾನು. ವಾರದಲ್ಲಿ 2 ಆವರ್ತಿ ಉಪವಾಸ ಮಾಡ್ತೀನಿ. ದೇವ್ರ ಬಳಿ ಹೋಗಿ ಇವನು ವಾರದಲ್ಲಿ 2 ಆವರ್ತಿ 2 ದಿನ ಉಪವಾಸ ಮಾಡ್ತೀನಿ, ನನ್ನ ಸಂಪಾದನೆಯೆಲ್ಲ ದಶಮ ಭಾಗವನ್ನು ಕೊಡುತ್ತೇನೆ ಎಂಬುದಾಗಿ ತನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡ. ಈ ಪ್ರಾರ್ಥನೆ ಹೆಂಗಿದೆ ನೋಡಿದ್ರಾ? ಅವನು 2 ಬಾರಿ ಉಪವಾಸ ಮಾಡುವುದು ಒಳ್ಳೆಯದೇ, ಸಂಪಾದನೆ ದಶಮ ಭಾಗ ಕೊಡುವುದು ಕೂಡ ಒಳ್ಳೆಯದೇ. ಆದರೆ ಅದನ್ನು ಒಂದು ಹೆಮ್ಮೆಗೋಸ್ಕರ ಮಾಡ್ತಾನೆ ನೋಡಿ. ಆ ಒಂದು ಹೆಮ್ಮೆಯೇ ದೇವರಿಗೆ ಅಸಹ್ಯವಾದದ್ದು. ಹೇಳ್ತಾರೆ, ಆಲಯವನ್ನು ಕಟ್ಟುವುದಕ್ಕೆ ನಾನೇ ಬಹಳ ಹಣವನ್ನು ಕೊಟ್ಟೆ, ಕರ್ತನ ಸೇವೆ ನಡೆಯುವುದಕ್ಕೆ ಈ ಸೇವಕರಿಗೆ ನಾನೇ ಹಣವನ್ನು ಕೊಟ್ಟು ಹೊರ್ತಾ ಇದ್ದೀನಿ, ನನ್ನ ಕುಟುಂಬವೇ ಆ ರೀತಿ ಮಾಡ್ತಾ ಇದೆ. ನಾನು ನೋಡಿದ್ದೇನೆ ಕೆಲವು ಸ್ಥಳಗಳಲ್ಲಿ ಕೆಲವು ಮನುಷ್ಯರನ್ನು ಭೇಟಿ ಮಾಡಲು ಮುಂದಾಗಬೇಕಾದ್ರೆ ಕೆಲವು ಸೇವಕರನ್ನು ಪ್ರತ್ಯೇಕವಾಗಿ ಹೇಳ್ತಾರೆ, ಆ ದೊಡ್ಡ ಸೇವಕರಿದ್ದಾರೆ ನೋಡಿ, ಅವರು ಇಂಥ ಸ್ಕೀಮ್ ಇಟ್ಟರಲ್ಲ, ಅದಕ್ಕೆ ನಾವೇ 50 ಲಕ್ಷ ರೂಪಾಯಿ ಕೊಟ್ವಿ, ಈ ಯೋಜನೆಗೆ ನಾವೇ ಕೊಟ್ವಿ. ಕೊಟ್ಟದ್ದು ಒಳ್ಳೆಯದೇ, ಅದನ್ನು ಹೇಳಿ ತೋರಿಸ್ತೀರಾ ನೋಡಿದ್ರಾ? ಹಾಗಾದರೂ ನೀವು ಅದನ್ನು ಕೊಟ್ಟಿದ್ದನ್ನು ಹೆಮ್ಮೆಗೆ ಆಸ್ಪದವಾಗಿ ನೀವು ಮಾಡ್ತೀರಾ. ಇವನು ಉಪವಾಸ ಮಾಡಿ ತಪ್ಪಲ್ಲ, ಆದರೆ ಉಪವಾಸವನ್ನು ಹೆಮ್ಮೆಗೆ ಆಸ್ಪದವಾದ ಉಪವಾಸ, ಹೆಮ್ಮೆಗೋಸ್ಕರವಾಗಿ ಸ್ವನೀತಿ, ಅದನ್ನು ಹೆಮ್ಮೆಗೋಸ್ಕರವಾಗಿ ಮಾಡುವಂಥದ್ದು ಕರ್ತನ ದೃಷ್ಟಿಯಲ್ಲಿ ಅಸಹ್ಯವಾಗಿರುವಂಥದ್ದಾಗಿರುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಮುಂದಿನ ಕಾರ್ಯ ಇನ್ನೊಂದನ್ನು ನೋಡಿ. ಅನಂತರ ನಮ್ಮ ಹೆಮ್ಮೆಯು ಆ ಗರ್ವವು ಕಣ್ಣಲ್ಲಿ ಪ್ರಕಟವಾಗುತ್ತೆ. ಆ ರೀತಿ ಅವನು ನೋಡುವಂತಹ ದೃಷ್ಟಿ ಸ್ವಲ್ಪ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹೆಮ್ಮೆ ಇರುವವನ ಕಣ್ಣನ್ನು ನೋಡಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ. ಅವನ ಕಣ್ಣಲ್ಲಿ ಆ ಒಂದು ಗರ್ವ ಕಾಣಿಸುತ್ತೆ, ಒಂದು ಹೆಮ್ಮೆ ಕಾಣಿಸುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 16-17 ವಾಕ್ಯಗಳಲ್ಲಿ ಕರ್ತನಿಗೆ ಅಸಹ್ಯವಾಗಿರುವ ಕಾರ್ಯಗಳ ಕುರಿತಾಗಿ ವಾಕ್ಯ ಹೇಳುತ್ತೆ. 6 ಕಾರ್ಯಗಳು ದೇವರಿಗೆ ಅಸಹ್ಯವಾದವು. ಅದರಲ್ಲಿ ಮೊದಲು ಏನಂತ ನೋಡಿದ್ರೆ ಸುಳ್ಳು. 7 ಅವರಿಗೆ ಅಸಹ್ಯವಾದವುಗಳು. ಅವು ಯಾವುವೆಂದರೆ ಗರ್ವದ ಕಣ್ಗಳು. ಕಣ್ಣಲ್ಲಿ ಬಂದು ಒಂದು ಗರ್ವ ಕಾಣಿಸುತ್ತೆ, ನನಗಿಂತ ದೊಡ್ಡವನು ಯಾರಿದ್ದಾನೆ, ನಾನೇ ದೊಡ್ಡವನು. ಆ ರೀತಿಯಾಗಿ ಕಣ್ಣಿನ ದೃಷ್ಟಿಯನ್ನು ನೋಡಿದ್ರೆ ಆ ಗರ್ವ ಕಾಣಿಸುತ್ತೆ ಕೆಲವು ವ್ಯಕ್ತಿಗಳಿಗೆ. ನನಗೆ ಇಷ್ಟು ಜನಗಳಿಗೆ ಸಪೋರ್ಟ್ ಇದೆ, ನಾನು ಎಷ್ಟು ದೊಡ್ಡ ವ್ಯಕ್ತಿ, ಅದರ ದೃಷ್ಟಿಯಲ್ಲೇ ಕಾಣಿಸುತ್ತೆ. ಅದು ಕುಳಿತಿರುವ ಸ್ಟೈಲು, ನೋಡುವಂತಹ ಒಂದು ನೋಟ ಸತ್ಯವೇದನೆ ಹೇಳುತ್ತೆ, ಅದು ಕರ್ತನಿಗೆ ಅಸಹ್ಯವಾದದ್ದು. ಕರ್ತನಿಗೆ ಅಸಹ್ಯವಾದ 7 ಕಾರ್ಯಗಳಲ್ಲಿ ಬಹು ಮುಖ್ಯವಾದದ್ದು ಮೊದಲು ಹೇಳುವುದು ಬಂದು ಗರ್ವದ ಕಣ್ಣು, ಸುಳ್ಳಾದ ನಾಲಿಗೆ, ನಿರ್ದೋಷಿಯ ರಕ್ತವನ್ನು ಸುರಿಸುವಂಥ ಕೈಗಳನ್ನು ದೊಡ್ಡ ಪಟ್ಟಿನೇ ಇದೆ ಅಲ್ಲಿ. ಇದರಲ್ಲಿ ಗರ್ವದ ಕಣ್ಣಿನ ದೃಷ್ಟಿ. ಕಣ್ಣಲ್ಲಿ ನೋಡೋದಾದರೆ ಒಬ್ಬ ಮನುಷ್ಯನ ಗರ್ವ ಕಾಣಿಸುತ್ತೆ. ಗರ್ವವುಳ್ಳ ಕಣ್ಗಳನ್ನು ಒಳಗೊಂಡವನು ಎಂಬುದಾಗಿ ಸನಗ್ರಿಪ್ ಎಂಬವನ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಇಸ್ರೇಲ್ ರಾಜರ ಕಾಲಘಟ್ಟದಲ್ಲಿ, ಯೆಶಾಯನ ಕಾಲಘಟ್ಟದಲ್ಲಿ ಅವನು ಅಲ್ಲಿ ಹಾದು ಬಂದು ರಾಜ್ಯವನ್ನು ಹಿಡಿಯುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅವನು ಬರ್ಬೇಕಾದ್ರೆ ಅವನು ಹೇಳ್ತಾನೆ, ಯಾರಪ್ಪ ದೇವರು? ಇಸ್ರೇಲರ ದೇವರು ಅಂದರೆ ಯಾರು? ನಾವು ಎಷ್ಟು ದೊಡ್ಡ ಹೆಮ್ಮೆಗೆ ಸೀಮಿತವಾದವ್ರು ಗೊತ್ತಾ? ಅವನ ಕಣ್ ದೃಷ್ಟಿನೇ ಕರ್ತನಿಗೆ ವಿರುದ್ಧವಾಗಿ ಗರ್ವದಿಂದ ಇತ್ತು ಎಂಬುದಾಗಿ ವಾಕ್ಯ ಹೇಳುತ್ತದೆ. 2 ಅರಸರ ಪುಸ್ತಕ 19ನೇ ಅಧ್ಯಾಯ 22ನೇ ವಾಕ್ಯದಲ್ಲಿದೆ. ಯಾರನ್ನ ನಿಂದಿಸಿ ದೂಷಣೆ ಮಾಡದೆ, ಯಾರಿಗೆ ವಿರುದ್ಧವಾಗಿ ನಿನ್ನ ಶಬ್ದವನ್ನು ಮೇಲೆತ್ತಿದೆಯಾ? ದೇವರು ಕೇಳ್ತಾ ಇದ್ದಾರೆ. ನೀನು ಇಸ್ರೇಲರ ಪರಿಶುದ್ಧತೆಗೆ ವಿರುದ್ಧವಾಗಿ ಅಲ್ಲವೋ? ನಿನ್ನ ಕಣ್ಗಳನ್ನು ಗರ್ವದಿಂದ ನೋಡಿದೆ. ದೇವರ ಮುಂದೆ ನಿನ್ನ ಕಣ್ಗಳು ಗರ್ವವುಳ್ಳದಾಗಿ ನೋಡೋದಲ್ಲ. ಕರ್ತನು ಹೇಳುತ್ತಾರೆ. ಅದಕ್ಕೆ ಸೀಮಿತವಾದ ದಂಡನೆ ಏನು ಗೊತ್ತಾ? 2 ಅರಸರು 19:28 ಹೇಳುತ್ತದೆ, ನೀನು ನನಗೆ ವಿರುದ್ಧವಾಗಿ ಬೋರ್ಗರೆದು ವೀರವಾಗಿ ಮಾತಾಡಿದಂಥ ಕಾರ್ಯ ಕಿವಿಗಳಲ್ಲಿ ಬಿದ್ದುದರಿಂದ, ಈ ಗರ್ವವಾಗಿ ನಾನು ನೋಡಿದ್ರಿಂದ ನಾನು ನನ್ನ ಹಗ್ಗವನ್ನು ನಿನ್ನ ಮೂಗಿಗೆ ಹಾಕಿ, ಯಾವ ರೀತಿ ದನಕ್ಕೆ ಹಾಕ್ತಾರೋ ನೋಡಿ, ಮೂಗಿಗೆ ಮೂಗ್ದಾರವನ್ನು ಹಾಕಿ ನನ್ನ ಕಡಿವಾಣವನ್ನು ನಿನ್ನ ಬಾಯಿಗೂ ಹಾಕಿ ನೀನು ಬಂದ ದಾರಿಯಲ್ಲಿಯೇ ನಿನ್ನನ್ನು ಮತ್ತೆ ಹೋಗುವಂತೆ ಮಾಡುವೆನು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ಗರ್ವ, ನಿನ್ನ ದೃಷ್ಟಿ ಕರ್ತನಿಗೆ ಅಸಹ್ಯವಾದದ್ದು. ಒಬ್ಬ ಮನುಷ್ಯನ ಹೃದಯದಲ್ಲಿ ಗರ್ವ ತುಂಬಲ್ಪಡುವುದಾದರೆ ಅದು ಅವನ ಕಣ್ದೃಷ್ಟಿಯಲ್ಲಿ ಹಾಗೆ ಅದು ಪ್ರಕಟವಾಗುತ್ತದೆ. ಈ ಒಂದು ಹೆಮ್ಮೆ ಅಥವಾ ಗರ್ವದ ಪರಿಣಾಮಗಳೇನು? 1-2 ಮಾತ್ರ ಇದೆ, ವೇಗವಾಗಿ ನೋಡಿ ಮುಗಿಸೋಣ. 1, ಈ ಹೆಮ್ಮೆ ಉಳ್ಳವರು ತಗ್ಗಿಸಲ್ಪಟ್ಟವರಾಗಿರ್ತಾರೆ. ಬ್ಯಾಬಿಲೋನ್ ರಾಜ್ಯವು ತಗ್ಗಿಸಲ್ಪಟ್ಟಿತ್ತು, ನೆಬೂಕದ್ನೆಚ್ಚರನು ತಗ್ಗಿಸಲ್ಪಟ್ಟ. ಹೆಮ್ಮೆಯನ್ನು ಮಾತಾಡಿದಂತಹ ಸನಗ್ರೀಪ್ ಹಟ್ಟಲ್ಪಟ್ಟನು. ಈ ಹೆಮ್ಮೆಯನ್ನು ಮಾತಾಡಿದವರ ರಾಜ್ಯಗಳು ನಾಶವಾದವು. 2 ಸಮುವೇಲನ ಪುಸ್ತಕ 22ನೇ ಅಧ್ಯಾಯ 28ನೇ ವಾಕ್ಯವು ಹೇಳುತ್ತದೆ, ತಗ್ಗಿಸಲ್ಪಟ್ಟಂತಹ ಜನಗಳನ್ನು ರಕ್ಷಿಸುತ್ತೀರಾ,
ಗರ್ವವುಳ್ಳವರನ್ನ ತಗ್ಗಿಸುವುದಕ್ಕೆ ನಿನ್ನ ಕಣ್ಗಳು ಅವರಿಗೆ ವಿರುದ್ಧವಾಗಿ ತಿರುಗಿಸಲ್ಪಟ್ಟದ್ದಾಗಿದೆ. ಗರ್ವ ನಮ್ಮಲ್ಲಿ ಬರುವುದಾದರೆ ಕರ್ತನ ದೃಷ್ಟಿ ನಮ್ಮ ಮೇಲೆ ಬರುತ್ತದೆ. ದೇವರು ನೋಡುತ್ತಲೇ ಇದ್ದಾರೆ. ಒಂದೊಂದು ಕಾರ್ಯದಲ್ಲಿಯೂ ಮಾತಾಡುವಂತಹ ಮಾತು ಒಂದೊಂದನ್ನು. ಅದರಲ್ಲಿ ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಬ್ಯಾಬಿಲೋನ್ ರಾಜ ತನ್ನ ಅರಮನೆಯ ಒಪ್ಪರಿಗೆಯಲ್ಲಿ ನಿಂತಿದ್ದಾನೆ. ಯಾರೂ ಇಲ್ಲ ಸ್ಥಳದಲ್ಲಿ. ಅವನಾಗಿ ತನ್ನ ಮನದಲ್ಲಿ ಬಂದು ಉದ್ಭವವಾದದ್ದನ್ನು ಬಾಯ್ಬಿಟ್ಟು ಮಾತಾಡ್ತಾನೆ. ನನ್ನ ಮಹಿಮೆ ಪ್ರಸ್ತಾಪ ಯಾರು ಆ ಸ್ಥಳದಲ್ಲಿ ಇಲ್ಲ. ಪ್ರಸ್ತಾಪಕ್ಕೋಸ್ಕರವಾಗಿ ನನ್ನ ಮಹಿಮೆಯನ್ನು ತೋರಿಸುವುದಕ್ಕಾಗಿ ನಾನು ಕಟ್ಟಿದಂತಹ ಮಹಾ ಬ್ಯಾಬಿಲೋನ್ ಅಲ್ಲವ ಎಂಬುದಾಗಿ ಹೇಳಿದ. ಆದರೆ ಆಕಾಶದ ಶಬ್ದ ಕೇಳಿಸುತ್ತೆ. ಈ ಒಂದು ಗರ್ವದ ಮಾತನ್ನು ಮಾತಾಡಿದ್ರಿಂದ ನೀನು ಬೀಳುವಂತೆ ಆದಿ ಜನಗಳಿಂದ ತಳ್ಳಲ್ಪಟ್ಟೆ ಅಂತ ಮಾತಾಡುತ್ತೆ. ಹಾಗಾದರೆ ಏನಂದರೆ ಈ ಗರ್ವವುಳ್ಳವನನ್ನು ಕರ್ತನು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಬಹಳ ಗಮನವಾಗಿರಬೇಕು. ಕರ್ತನು ಅವರನ್ನು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ನೋಡಿ, ಒಬ್ಬ ಐಶ್ವರ್ಯವಂತನು ತನ್ನ ಕಣಜದಲ್ಲಿ ನಿಂತು ಮಾತಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಯಾರೂ ಇಲ್ಲ, ಅವನಾಗ ಮಾತಾಡ್ತಾ ಇದ್ದಾನೆ. ನನ್ನ ಆತ್ಮವೇ ತಿಂದು ಕುಡಿದು ವಿಶ್ರಾಂತಿ ಉಳ್ಳದಾಗಿರೋ ತಕ್ಷಣ ದೇವರು ಮಾತಾಡ್ತಾರೆ, ಇವತ್ತು ನಿನ್ನ ಆತ್ಮ ಎತ್ತಲ್ಪಡುವಂಥದ್ದಾಗಿರುತ್ತದೆ. ಹಾಗಾದರೆ ಗರ್ವವುಳ್ಳವನನ್ನು ದೇವರು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಎಲ್ಲಿ ಸಿಗ್ತಾನೆ, ಎಲ್ಲಿ ಅವನ ಹಿಡಿಯೋದು, ಅವನ ಗರ್ವದ ಕಾರ್ಯಗಳು ಏನೇನು. ದೇವರು ಅವರನ್ನು ತಪ್ಪು ಹಿಡಿಯುವುದಕ್ಕೋಸ್ಕರವಾಗಿ, ದಂಡಿಸುವುದಕ್ಕೋಸ್ಕರವಾಗಿ ಅವರ ಮೇಲೆ ಕಣ್ಣಿಟ್ಟಿರ್ತಾರೆ. ಅದೆಷ್ಟು ದೊಡ್ಡ ಆಪತ್ತು ಗೊತ್ತಾ. ಎರಡನೇ ಕಾರ್ಯ, ಕರ್ತನ ದಿನವಾದದ್ದು. ಕರ್ತನ ದಿನವೆಂದರೆ ಕರ್ತನು ತಮ್ಮ ಭಯಂಕರತೆಗಳನ್ನು ತೋರಿಸುವಂತಹ ದೊಡ್ಡ ದಂಡನೆಯ ದಿವಸ. ಕರ್ತನ ದಿನ ಬಹಳ ಭಯಂಕರವಾಗಿರುತ್ತೆ. ಅದು ಭಯಂಕರತೆಗಳು ತುಂಬಲ್ಪಟ್ಟದ್ದು. ಯಾರು ಅದರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ದಿನದ ಕುರಿತಾಗಿ ಸತ್ಯವೇ ತಿಳಿಸುವಂಥದ್ದಾಗಿದೆ. ದೇವರ ದಿನವು ಗರ್ವಪಡುವ ಎಲ್ಲವುಗಳ ಮೇಲೂ ಬರುತ್ತದೆ. ಕರ್ತನ ದಿನದ ಭಯಂಕರತೆಗಳು ಇದೆ ನೋಡಿ. ಯಾವುದೆಲ್ಲ ಗರ್ವದಲ್ಲಿ, ಸೇವೆಯಲ್ಲಿ ಗರ್ವವ, ಸಮೃದ್ಧಿಯಿಂದ ಗರ್ವವ, ಸಮೃದ್ಧಿಯಿಂದ ಗರ್ವವ, ನಿನ್ನ ಅಧಿಕಾರದಿಂದ ಗರ್ವವ, ನಿನ್ನ ಶರೀರದ ಬಲದಿಂದ ಗರ್ವವ, ಶಕ್ತಿಯಿಂದ ಗರ್ವವ, ನಿನ್ನ ಆಸ್ತಿಯಿಂದ ಗರ್ವವ. ಯಾತರ ಮೇಲೆಲ್ಲ ಗರ್ವ ಎನ್ನುವುದನ್ನು ಇಟ್ಕೊಂಡಿದ್ದೀರೋ, ಯಾವುದನ್ನು ಗರ್ವ ಅಂತ ಅನ್ಕೋತಿರೋ ಅವೆಲ್ಲವುಗಳ ಮೇಲೂ ಕರ್ತನ ದಿನ, ಆ ದಿನ ಭಯಂಕರವಾದದ್ದು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆ ದಿನ ಬಹಳ ಭಯಂಕರವಾದದ್ದು. ಯಾರೂ ಆ ದಿನವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕರ್ತನ ನ್ಯಾಯ ತೀರ್ಪಿನ ದಿನವದು. ದಂಡನೆಯ ದಿನ ಬರುವಾಗ ಅದು ಯಾತರ ಮೇಲೆಲ್ಲ ಬರುತ್ತದೆ ಅಂತ ಕೇಳಿದ್ರೆ, ಮನುಷ್ಯರು ತಮ್ಮ ಹೆಮ್ಮೆ ಎಂಬುದಾಗಿ ನೋಡುವಂತಹ ಎಲ್ಲವುಗಳ ಮೇಲೆ ಬರುವಂಥದ್ದಾಗಿದೆ. ಯೆಶಾಯ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 11-12 ವಾಕ್ಯಗಳನ್ನು ಓದಿ ನೋಡಿದರೆ, ನರನ ಗರ್ವವಾದ ಕಣ್ಗಳು ತಗ್ಗಿಸಲ್ಪಡುತ್ತದೆ. ನರರು ಅಂತ ಹೇಳಿದ್ರೆ ಮನುಷ್ಯರು. ಮನುಷ್ಯರ ಗರ್ವದ ಕಣ್ಗಳು ತಗ್ಗಿಸಲ್ಪಡುತ್ತವೆ. ಗರ್ವವಾಗಿ ನೀನು ನೋಡ್ದಲ್ಲ, ಈಗ ನೆಲದ ಕಡೆಗೆ ನೋಡುತ್ತಾ ನಾಚಿಕೆಯಲ್ಲಿ ತನ್ನ ಕಣ್ಗಳ ದೃಷ್ಟಿ ನೋಡಲಾಗದಷ್ಟು, ಅದನ್ನು ತಲೆ ಎತ್ತಿ ನೋಡಲಾಗದಷ್ಟು ಒಂದು ಕಾರ್ಯ, ಅವರ ಕಣ್ಣು ತಗ್ಗಿಸಲ್ಪಡುತ್ತವೆ. ಕೆಲವೊಂದು ವ್ಯಕ್ತಿಗಳು ಹಣವನ್ನು ಕೂಡಿಸಿ ಅಧಿಕಾರದಲ್ಲಿದ್ದು ಹಾಗೆ ಗರ್ವದ ದೃಷ್ಟಿಯಲ್ಲಿ ನೋಡ್ತಿದ್ದವನ್ನ ಕಂಡುಹಿಡಿಯಲ್ಪಟ್ಟು ಭ್ರಷ್ಟಾಚಾರದ ಅಪರಾಧ ಇದ್ದು ಕೈದಿ ಮಾಡಿ ಕರ್ಕೊಂಡು ಹೋಗಬೇಕಾದ್ರೆ ಇವು ದೃಷ್ಟಿ ನೋಡಿ ಹೆಂಗಿರುತ್ತೆ ಅವ್ರದ್ದು. ಹಾಗೆ ಕೆಳಗೆ ತಲೆಬಾಗಿ ಅಥವಾ ಅವರು ಮುಖ ಮುಚ್ಕೊಂಡು ಬೇಗ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸತ್ಯವೇದ ಹೇಳುತ್ತೆ, ಅವರ ದೃಷ್ಟಿ ಬಹಳ ತಗ್ಗಿಸಲ್ಪಡುತ್ತೆ. ಮನುಷ್ಯರ ಒಂದು ಕಾರ್ಯವು ತಗ್ಗಿ ಹೋಗುತ್ತದೆ. ಕರ್ತನು ಒಬ್ಬನೇ ಆ ದಿನದಲ್ಲಿ ಹೆಚ್ಚಿನವನಾಗಿರ್ತಾನೆ. ಎಲ್ಲವೂ ತಗ್ಗಿಸಲ್ಪಡುವ ಹಾಗೆ ಸೈನ್ಯಗಳ ಕರ್ತನ ದಿನವಾದದ್ದು ಬಹಳ ಹೆಮ್ಮೆಯು ಗರ್ವದ ಕಾರ್ಯವಾಗಿರುವ ಎಲ್ಲ ಕಾರ್ಯದ ಮೇಲೆ, ಹೆಚ್ಚಾಗಿರುವಂತಹ ಎಲ್ಲವುಗಳ ಮೇಲೆ ಬರುತ್ತದೆ. ಇದನ್ನೇ ಯೆಶಾಯ ಹೇಳ್ತಾರೆ. ಈ ಮನುಷ್ಯನು ಯಾವುದೆಲ್ಲ ಗರ್ವ, ಕರ್ತನು ಅವೆಲ್ಲವನ್ನ ನಾಶ ಮಾಡ್ತಾರೆ. ನಿಮ್ರೋದನ ಕಾಲಘಟ್ಟದಲ್ಲಿ ಜನಗಳು ಕೂಡಿಕೊಂಡು ಮನುಷ್ಯರ ಹೆಮ್ಮೆಯನ್ನು ಸ್ಥಾಪಿಸುವುದಕ್ಕಾಗಿ ಒಂದು ದೊಡ್ಡ ಟವರೊಂದನ್ನು ಕಟ್ಟಿದ್ರು. ಬಾಬೆಲ್ ಗೋಪುರ ಅದನ್ನು ಕಟ್ಟಿದ್ರು. ಆಕಾಶಕ್ಕೆ ನೇರವಾಗಿ ಕಟ್ಟಿದ್ರು. ಇದರ ಮುಖಾಂತರವಾಗಿ ಆಕಾಶಕ್ಕೆ ಏರಿ ಹೋಗೋಣ ಆ ರೀತಿಯಾಗಿ ಕಟ್ಟಿದ್ರು. ಅದನ್ನು ಏರಿ ಹೋಗೋಕ್ಕಾಗಲ್ಲ. ಎರಡನೇ ವಿಷಯ ಅದು. ಅಷ್ಟರ ಮಟ್ಟಿಗೆ ಕಟ್ಟೋಕ್ಕೂ ಸಾಧ್ಯವಿಲ್ಲ. ಆಕಾಶದಲ್ಲಿ ಅಷ್ಟು ಎತ್ತರಕ್ಕೆ ಒಬ್ಬರು ಬಂದು ರಾಕೆಟ್ಟೇ ಹೋಗುವುದಿಲ್ಲ ಅಲ್ಲಿ ದೇವರಿರುವ ಸಿಂಹಾಸನದವರೆಗೂ. ಇವನು ಕಟ್ಟುವ ಕಟ್ಟಡ ಹೋಗುತ್ತಾ? ಅದಲ್ಲ. ದೇವರನ್ನ ಕೋಪಗೊಳಿಸಿದ ವಿಷಯ ಏನಂದರೆ, ಅದು ಎಷ್ಟು ಗರ್ವದಿಂದ ಅದನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಹಿಡಿಯಬೇಕು ಎಂಬುದಾಗಿ ಹೇಳಿ ಮನುಷ್ಯರು ಕೂಡಿಕೊಂಡು ತಮ್ಮ ಹೆಮ್ಮೆಯನ್ನು ತೋರಿಸುವುದಕ್ಕೆ ಬಾಬೆಲ್, ಕರ್ತನು ಅವರನ್ನು ಚದುರಿಸುವಂತೆ ಮಾಡಿದ್ರು ಆ ಸ್ಥಳದಲ್ಲಿ. ಆಗ ಅವರು ಲೋಕದಲ್ಲಿ ಭಾಷೆಗಳು ವಿಭಾಗವಾಯಿತೆಂದು ಸತ್ಯವೇದ ಹೇಳುತ್ತೆ. ಒಬ್ಬನು ಮಾತಾಡೋದು ಇನ್ನೊಬ್ಬನಿಗೆ ಅರ್ಥ ಆಗಲಿಲ್ಲ. ಇವರು ಒಟ್ಟಿಗೆ ಇದ್ರೆ ತಾನೇ ಈ ರೀತಿಯಾಗಿ ಕಾರ್ಯಗಳನ್ನು ಯೋಚನೆ ಮಾಡ್ತಾರೆ. ಕರ್ತನು ಅವರಲ್ಲಿ ಬೇರ್ಪಡಿಸುವಿಕೆಯನ್ನು ತಂದರು.
ಬಾಬೆಲ್ ಗೋಪುರ ಅದರೊಂದಿಗೆ ಕೈ ಬಿಡಲ್ಪಟ್ಟಿತ್ತು. ಜನಗಳು ಒಬ್ಬರೊಂದಿಗೆ ಒಬ್ಬರು ಮಾತಾಡ ಅರ್ಥ ಆಗಲಿಲ್ಲ. ಭಾಷೆ ಭೇದ ಭಾವ ಉಂಟಾಯಿತು ಅಲ್ಲಿ. ಅವನ ಯೋಜನೆ ಕ್ಯಾನ್ಸಲ್ ಆಯಿತು ಅಲ್ಲಿ. ಹಾಗಾದರೆ ಗರ್ವವಾದ ಎಲ್ಲ ಕಾರ್ಯಗಳ ಮೇಲೂ, ಉನ್ನತವಾದವುಗಳು ಮನುಷ್ಯರಿಂದ ಕಟ್ಟಲ್ಪಟ್ಟವು ಎಲ್ಲವುಗಳ ಮೇಲೆ ಕರ್ತನ ನ್ಯಾಯ ತೀರ್ಪಿನ ದಿನ ಬರುತ್ತದೆ. ಅನಂತರ ಏನು ನಡೆಯುತ್ತೆ? ಗರ್ವವುಳ್ಳವರಿಗೆ ಅವರು ಪರಿಹಾಸ್ಯವಾಗುತ್ತಾರೆ. ಹಾಸ್ಯ ವ್ಯಕ್ತಿ ಆಗ್ಬಿಡ್ತಾನೆ. ಸಾಧಾರಣವಾಗಿ ಹೇಳಬೇಕು ಅಂದರೆ ಯೆರೆಮೀಯ 48:26 ಹೇಳುತ್ತದೆ, ಅವನನ್ನು ಕೋಪಗೊಳ್ಳುವಂತೆ ಮಾಡಿರ ಯಾರನ್ನ? ಮೋವಾಬನ್ನ. ಅವನು ಹೆಮ್ಮೆಯುಳ್ಳವನು, ಹೆಮ್ಮೆಯಾಗಿರುವ ಕಾರ್ಯವನ್ನು ಮಾತಾಡ್ತಾನೆ. ಅವನು ಕೋಪವುಳ್ಳವನಾಗಿ ಮಾರ್ಪಡಲಿ. ದೇವರಿಗೆ ವಿರುದ್ಧವಾಗಿ ಹೆಮ್ಮೆಯನ್ನ ಮಾತಾಡುವುದಾದರೆ ಮೋವಾಬನು ತಾನು ವಾಂತಿ ಮಾಡಿ ಅದರಲ್ಲಿಯೇ ಅವನು ಹೊರಳುವನು. ಕುಡುಕರನ್ನ ನೋಡುವುದಾದರೆ ವಾಮಿಟ್ ಮಾಡಿ ಅದರಲ್ಲೇ ಬಿದ್ದು ಅದರಲ್ಲೇ ಹಾಗೆ ಹೊರಳುತ್ತಾ ಹಂದಿ ಥರ ಇರ್ತಾರೆ. ಈ ಮೋವಾಬ್ ಏನು ಮಾಡ್ತಾನೆ ಅಂದರೆ, ತಾನು ವಾಂತಿ ಮಾಡಿದ್ರಲ್ಲಿ ತಾನೇ ಬಿದ್ದು ಹೊರಡುತ್ತಾನೆ. ಅವನು ಪರಿಹಾಸ್ಯಕ್ಕೆ ಒಳಗಾಗುತ್ತಾನೆ. ಎಲ್ಲರೂ ಅವನು ನೋಡೋವರೆಲ್ಲ, ಅಯ್ಯಯ್ಯೋ ಎಷ್ಟು ದೊಡ್ಡದಾಗಿ ಮಾತಾಡಿದ್ನಲ್ಲ ಇವನು, ಗರ್ವವುಳ್ಳವನಾಗಿದ್ದ, ನನ್ನಿಂದ ಸಾಧ್ಯ ಅಂತ ಹೇಳ್ದ. ಇವಾಗ ನೋಡ್ರಿ, ಅವನು ಕೆಸರಲ್ಲಿ ಬಿದ್ದು ಹಂದಿ ಥರ ಹೊರಳ್ತಾ ಇದ್ದಾನಲ್ವ ಅಲ್ಲಿ. ಆ ರೀತಿಯಾಗಿ ಹೇಳಿ ಎಲ್ಲರ ಮುಂದೆ ಹಾಸ್ಯಾಸ್ಪದವಾಗಿ ಮಾರ್ಪಡ್ತಾನೆ. ಅದರಲ್ಲೂ ಹೆಮ್ಮೆಯಾಗಿ ಕೊಚ್ಕೋಬೇಕಾದ್ರೆ ಬಹಳ ಗಮನವಾಗಿರಬೇಕು. ಹೆಮ್ಮೆಯಿಂದ ಉಳ್ಕೊಂಬಾರ್ದು. ಹೊಗಳಿಕೆ ಪೂರ್ತಿಯಾಗಿ ದೇವರಿಗೆ ಸಂಬಂಧಪಟ್ಟದ್ದು. ಸತ್ಯವೇದ ಅದನ್ನೇ ಹೇಳುವಂಥದ್ದಾಗಿದೆ. ಅಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17-18 ಕೊನೆಯದಾಗಿ ಓದೋಣ. ಗರ್ವವುಳ್ಳವನಾಗಿರುವವನು ಕರ್ತನ ಕುರಿತಾಗಿಯೇ ಅವನು ಹೆಚ್ಚಿಸಲ್ಪಡಲಿ. ತನ್ನನ್ನು ತಾನು ಹೊಗಳಿಕೊಳ್ಳುವವನು ಉತ್ತಮನಲ್ಲ, ಕರ್ತನಿಂದ ಹೊಗಳಲ್ಪಡುವವನೇ ಉತ್ತಮನು. ಹಾಗಾದರೆ ರಹಸ್ಯ ಪಾಪವಾಗಿರುವಂತಹ ಗರ್ವವನ್ನ ಮನುಷ್ಯರ ಹೃದಯದ ಒಳಗೆ ಸಲ್ಲಿಸುವುದರ ಕಾರಣ ಮನುಷ್ಯರನ್ನ ಕರ್ತನಿಗೆ ವಿರುದ್ಧವಾಗಿ ತಿರುಗಿಸಬೇಕು. ಕರ್ತನು ಅವರಿಗೆ ವಿರುದ್ಧವಾಗಿ ಬರಬೇಕು. ಅವರ ಕೈ ಪ್ರಯಾಸಗಳನ್ನು ದೇವರು ನಾಶ ಮಾಡಬೇಕು. ಅವರನ್ನು ಹಾಸ್ಯಾಸ್ಪದವಾಗಿ ಮಾರ್ಪಡಿಸಬೇಕು. ಅವರನ್ನು ಕೆಳಗೆ ತಳ್ಳಿಬಿಡಬೇಕು. ಅವರ ಹೆಮ್ಮೆಯಲ್ಲಿ ಗರ್ವದಲ್ಲಿ ಚದುರಿ ಹೋಗಬೇಕು ಅವರು. ಇದಕ್ಕೋಸ್ಕರವಾಗಿಯೇ ಮರೆಯಾಗಿರುವ ಹೆಮ್ಮೆಯನ್ನು, ಗರ್ವವನ್ನು ಇದು ನಿನ್ನಿಂದ ಉಂಟಾಗಿತ್ತು ಎಂಬುದಾಗಿ ಹೇಳಿ ಸೈತಾನನ ಒಬ್ಬ ಮನುಷ್ಯನನ್ನು ನಂಬುವಂತೆ ಮಾಡ್ತಾರೆ. ನೀವು ಚೆನ್ನಾಗಿ ನೋಡುವುದಾದರೆ ಏನೇ ನಮ್ಮಿಂದ ಉಂಟಾದದ್ದಲ್ಲ, ದೇವರಿಂದ ಉಂಟಾಗಿರುವಂಥದ್ದು. ದೇವರು ನಮ್ಮ ಮುಖಾಂತರವಾಗಿ ಒಂದು ಕಾರ್ಯವನ್ನು ಮಾಡ್ತಾರೆ. ಒಂದು ಟೂಲ್ ಅಷ್ಟೇ, ನಾವು ಅಷ್ಟೇ. ಒಬ್ಬನಿಗೆ ಜ್ಞಾನವನ್ನು ಕೊಡಬಹುದು, ಒಬ್ಬನಿಗೆ ಕ್ರಿಯೆ ಮಾಡುವ ಸಾಮರ್ಥ್ಯವನ್ನು ಕೊಡಬಹುದು, ಒಬ್ಬೊಬ್ಬರಿಗೂ ಒಂದೊಂದನ್ನು ಕೊಡಬಹುದು. ಆದರೆ ಎಲ್ಲವೂ ದೇವರ ಬಳಿಯಿಂದ ಬರುವಂಥದ್ದೇ. ಹಾಗಾಗಿ ಕಡೆಯದಾಗಿ ದೇವರ ಮಕ್ಕಳು ಯಾವ ರೀತಿ ಗಮನವಾಗಿರಬೇಕೆಂಬುದಾಗಿ ಪೌಲ ಹೇಳ್ತಾನೆ ಅಂದರೆ, ಹೆಚ್ಚಿಸಿಕೊಳ್ಳಲು ಬಯಸುವುದಾದರೆ ಕರ್ತನ ಕುರಿತಾಗಿ ಹೆಚ್ಚಿಸಿರಿ. ಕರ್ತನು ಇದನ್ನು ನನಗೆ ಕೊಟ್ಟರು, ಕರ್ತನನ್ನು ಉಪಯೋಗ ಮಾಡಿದ್ರು, ಆ ರೀತಿಯಾಗಿ ಹೇಳ್ರಿ. ತನ್ನನ್ನು ತಾನು ಹೊಗಳಿಕೊಳ್ಳುವವನು ಉತ್ತಮನಲ್ಲ. ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಎಂಬುದಾಗಿ ಹೇಳಿ ನೆಬೂಕದ್ನೆಚ್ಚರನ ರೀತಿಯಲ್ಲಿ ಹೆಚ್ಚಿಸಿಕೊಂಡು ತನ್ನನ್ನು ಹೆಚ್ಚಿಸಿಕೊಳ್ಳುವವನು ಉತ್ತಮನಲ್ಲ. ಅವನು ಕರ್ತನಿಂದ ಹೆಚ್ಚಿಸಲ್ಪಡುವಂತಹ ಮನುಷ್ಯನು ನನ್ನ ಸತ್ಯವು ನಂಬಿಗಸ್ತನಾಗಿರುವ ಸೇವಕನೇ ಬಾ ಎಂಬುದಾಗಿ ಕರೀತಾರೆ. ದೇವರು ಒಬ್ಬ ವ್ಯಕ್ತಿಯನ್ನು ನೋಡಿ ಹೊಗಳಿದರೆ ಅವನೇ ಉತ್ತಮನು. ಇವನು ಕಪಟವಿಲ್ಲದ ಇಸ್ರಾಯೇಲ್ಯನು ಎಂಬುದಾಗಿ ಹೇಳಿ ಕರ್ತನ ಹೇಳಿದ್ರು ನೋಡಿ. ಆ ರೀತಿಯಾಗಿ ದೇವರಿಂದ ಹೊಗಳಲ್ಪಡಬೇಕು. ಕರ್ತನ ಹೊಗಳಿಕೆಯನ್ನು ನಾವು ಪಡೆಯಬೇಕು. ಅದುವೇ ಸರಿಯಾಗಿರುವಂತಹ ಒಂದು ಕ್ರೈಸ್ತಿಯ ಜೀವಿತ ಎನ್ನುವುದನ್ನು ಸತ್ಯವೇದ ನಮಗೆ ಸೂಚಿಸುವಂಥದ್ದಾಗಿದೆ. ಯಾತರ ಕುರಿತಾಗಿ ನಮಗೆ ಹೆಮ್ಮೆ, ಗರ್ವವು, ಕೆಲವರಿಗೆ ಅವರಿಗೆ ಮಕ್ಕಳ ಬಗ್ಗೆ ಕೂಡ ಹೆಮ್ಮೆ ಇರುತ್ತೆ. ಯಾವ ಗರ್ವವೇ ಆಗಿರ್ಬೋದು ದೇವರಿಗೆ ಅಸಹ್ಯವಾದದ್ದು. ದೇವರು ನಮಗೆ ವಿರುದ್ಧವಾಗಿ ಬರಲು ಕಾರಣವಾಗಿ ಮಾರ್ಪಡುತ್ತದೆ. ಆದ್ದರಿಂದ ಹೆಮ್ಮೆಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಗಮನವುಳ್ಳವರಾಗಿರಿ, ಕರ್ತನನ್ನು ಹೆಚ್ಚಿಸುವವರಾಗಿರಿ. ಎಲ್ಲವೂ ಕರ್ತನಿಂದ ಉಂಟಾದದ್ದು ಎಂಬುದಾಗಿ ದೇವರಿಗೆ ಮಹಿಮೆ ಸಲ್ಲಿಸಿರಿ. ಹಾಗಾದರೆ ಯಾವಾಗಲೂ ದೇವರಲ್ಲಿ ಸಂತೋಷವಾಗಿರ್ತೀರಾ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡುವವರಾಗೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪ್ರಲೋಕದ ತಂದೆಯೇ, ನಾವು ಧ್ಯಾನ ಮಾಡಿ ಕೇಳಿದಂತಹ ಈ ಸತ್ಯವೇದ ವಾಕ್ಯಾನುಸಾರವಾಗಿ ಮರೆಯಾಗಿರುವ ಪಾಪವಾಗಿರುವ ಈ ಒಂದು ಕಾರ್ಯಕ್ಕೆ ನಮ್ಮನ್ನು ದೂರವಾಗಿಡಿರಿ. ಹೆಮ್ಮೆ ಎನ್ನುವಂಥದ್ದು ಚಿಕ್ಕ ಪಾಪದ ಹಾಗೆ ಅಥವಾ ಪಾಪವೇ ಇಲ್ಲದ ರೀತಿಯಲ್ಲಿ ನಮಗೆ ಹೊರತೋರಿಕೆಗೆ ಕಂಡುಬರದೇ ಇದ್ದರೂ ಕೂಡ ನಮ್ಮ ಆಯುಷ್ಕಾಲ ಪೂರ್ತಿಯಾಗಿ ಅದು ನಾಶ ಮಾಡಿ ದೇವರಿಗೆ ವಿರುದ್ಧವಾಗಿ ನಮ್ಮನ್ನು ವಿರೋಧಿಗಳಾಗಿ ಮಾರ್ಪಡಿಸಿ, ನಮ್ಮನ್ನು ಶತ್ರುಗಳಾಗಿ ಮಾರ್ಪಡಿಸಿ, ಮನಸ್ಸನ್ನು ನಮ್ಮನ್ನು ಶತ್ರುಗಳಾಗಿ ಮಾರ್ಪಡಿಸಿ, ನ್ಯಾಯ ತೀರ್ಪಿನ ದಂಡನೆಗಳಿಗೆ ಪಾತ್ರರಾಗುವಂತೆ ನಮ್ಮನ್ನು ಮಾರ್ಪಡಿಸುವಂತಹ ಸಾಮರ್ಥ್ಯ ಉಳ್ಳದೆಂಬುದಾಗಿ ಅರಿತಿದ್ದೇವೆ. ಕರ್ತನೆ, ಮನಸ್ಸಲ್ಲಿ ಗರ್ವಕ್ಕೂ, ರಹಸ್ಯವಾಗಿರುವ ಗರ್ವಕ್ಕೂ, ಹೃದಯದಲ್ಲಿ ಉದ್ಭವವಾಗುವಂತಹ ಗರ್ವಕ್ಕೂ
ನಾಲಿಗೆಯಲ್ಲಿ ಉಂಟಾಗುವಂತಹ ಗರ್ವದ ಮಾತುಗಳಿಗೂ, ಹೃದಯದ ಆಲೋಚನೆಯಲ್ಲಿ ಬರುವಂತಹ ಗರ್ವದ ಮಾತುಗಳಿಗೂ, ಕಣ್ಣಿನಲ್ಲಿ ಪ್ರಕಟವಾಗುವಂತಹ ಹೆಮ್ಮೆಗೂ ನಮ್ಮನ್ನು ತಪ್ಪಿಸಿ ಕಾಪಾಡುವ ಹಾಗೆ ನಾವು ಪ್ರಾರ್ಥಿಸುತ್ತೇವೆ. ದೇವರ ಹಸ್ತಗಳಲ್ಲಿ ನಮ್ಮ ಪ್ರತಿಯೊಬ್ಬರನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೇವೆ. ಈ ವಾಕ್ಯವನ್ನು ಕೇಳಿದ ನಿಮ್ಮ ಮಕ್ಕಳನ್ನು ಪ್ರತಿಯೊಬ್ಬರ ಮೇಲೂ ದೇವರಿಗೆ ಕೃಪೆಯುಳ್ಳವರಾಗಿ ಇರಿ. ಯಾವ ರಹಸ್ಯ ಪಾಪವು ತನ್ನ ಕೆಲಸದ ಕುರಿತಾಗಿ, ತನ್ನ ಸಾಮರ್ಥ್ಯದ ಕುರಿತಾಗಿ, ತಲಾಂತಿನ ಕುರಿತಾಗಿ, ಯಾತರ ಕುರಿತಾಗಿಯೂ ದೇವರಿಂದ ಉಂಟದ್ದೆಂಬುದಾಗಿ ಹೇಳಿ ದೇವರನ್ನು ಮಹಿಮೆಪಡಿಸುವುದನ್ನು ಬಿಟ್ಟು ತಮ್ಮನ್ನು ಹೆಚ್ಚಿಸಿಕೊಳ್ಳತಕ್ಕ ಆ ಕಾರ್ಯಗಳಿಗೆ ಪ್ರತಿಯೊಬ್ಬರಿಗೂ ಕರ್ತನಾಗಿರುವ ದೇವರು ಕೃಪೆ ಮಾಡಿ ಅವರಿಗೆ ಒಂದು ಮನೋಧೈರ್ಯವನ್ನು ಉಂಟು ಮಾಡಿ ಅವರನ್ನು ದೇವರೇ ವಂಚಿಸಲು ಕಾದಿರುವಂತಹ ಎಲ್ಲ ಹೆಮ್ಮೆಗೆ ಸೀಮಿತವಾದ ಕಾರ್ಯವನ್ನು ಹೃದಯದಿಂದ ನೀಗಿಸಿರಿ. ತಾಳ್ಮೆ ಉಳ್ಳವನಿಗಾಗಲಿ ದೇವರ ಕೃಪೆಯೂ ಸಿಗುತ್ತದೆ ಎಂಬುದಾಗಿ ವಾಕ್ಯ ಹೇಳುವುದನ್ನು, ಆ ಮನಸ್ಸಿನ ತಾಳ್ಮೆಯನ್ನ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ನೀವು ದೇವರೇ ಅದನ್ನು ಬಹುಮಾನವಾಗಿ ಕೊಟ್ಟು ಆಶೀರ್ವಾದ ಮಾಡ್ರಿ. ಈ ವಾರವೂ ನಿಮ್ಮ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಈ ಹೊಸ ವಾರವನ್ನು ಸಂಧಿಸುವುದಕ್ಕೆ, ಎದುರುಗೊಳ್ಳುವುದಕ್ಕೆ ಅವರನ್ನು ಬಲಪಡಿಸುರಿ. ಈ ವಾರದಲ್ಲಿ ಯಾವ ಒಂದು ಕೊರತೆ ಇಲ್ಲದೆ, ಯಾವ ದುಷ್ಟತ್ವವಿಲ್ಲದೆ ಇವರನ್ನು ದೇವರು ಕಾಪಾಡಿ ತಮ್ಮ ರೆಕ್ಕೆಗಳ ಮರೆಯಲ್ಲಿ ಮರೆಮಾಡಿಕೊಳ್ಳಬೇಕೆಂಬುದಾಗಿ ಈ ವಾರವನ್ನು ನಿಮ್ಮ ಕೃಪೆಯಿಂದ ಮುನ್ನಡೆಸಿರು ದೇವರೇ. ಯಾವ ಕೆಡುಕೋ ಬಯಸದೇ ಇರುವಂತಹ ಆಪತ್ತು ವಿಪತ್ತುಗಳಾಗಿರ್ಬೋದು ನಿಮ್ಮ ಮಕ್ಕಳ ಹತ್ತಿರ ಬರದ ಹಾಗೆ ನೀವು ಕಾಪಾಡಿಕೊಳ್ಳಿರಿ. ನಮ್ಮ ಯೌವನಸ್ಥರನ್ನು ನಿಮ್ಮ ಹಸ್ತಗಳಿಗೆ ಒಪ್ಪಿಸ್ಕೊಡ್ತೀವಿ. ನಿಮ್ಮ ಮಕ್ಕಳಿಗೆ ಬೇಕಾಗಿರುವ ಒಳ್ಳೆಯ ಜ್ಞಾನವನ್ನು, ದೈವ ಭಕ್ತಿಯನ್ನು, ದೇವರಿಗೆ ಭಯಪಡುವಂತಹ ಭಯವನ್ನು ಕೊಟ್ಟು ನಮ್ಮ ಮಕ್ಕಳು ಯಾವ ಸುಕ್ಕು ಕಳಂಕ ದೋಷವಿಲ್ಲದೆ ಯೌವನ ಪ್ರಾಯವನ್ನು ದಾಟಿ ಬರುವುದಕ್ಕೆ ಸಹಾಯ ಮಾಡಿರಿ. ಮನೆಯಲ್ಲಿರುವಂತಹ ಹಿರಿಯರನ್ನು ಆಶೀರ್ವಾದ ಮಾಡಿರಿ. ಮನೆಯಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬೊಬ್ಬರನ್ನು ಕೂಡ ತಕ್ಕ ಪ್ರತಿಫಲವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ಅವರನ್ನು ದೇವರು ಮುನ್ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ವಯಸ್ಸಾಗಿರುವ ವೃದ್ಧರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅವರಿಗೆ ದೇಹದಲ್ಲಿ ಉಂಟಾಗುವಂತಹ ಬಲಹೀನತೆಗಳಲ್ಲಿ ಕರ್ತನಾಗಿರುವ ದೇವರ ನೀವು ಬಲವಾಗಿ ಇದ್ದು ಮುಪ್ಪಿನಲ್ಲಿಯೂ ಅವರು ಫಲಿಸುವ ಹಾಗೆ, ದೇವರನ್ನು ಮಹಿಮೆಪಡಿಸುವ ಹಾಗೆ ಅವರಿಗೆ ಸಹಾಯವನ್ನು ಮಾಡಿರಿ. ಈ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲ ಸೇವಕರ ಮೇಲೆಯೂ ಸೇವಕಿಯರ ಮೇಲೆಯೂ ದೇವರ ಕೃಪೆ ತಂಗಿರಲಿ. ಅವರ ಸೇವೆಗಳನ್ನು ದೇವರು ಹಲವು ಪಟ್ಟು ನೀವು ಅಭಿವೃದ್ಧಿ ಮಾಡಿರಿ. ಅವರನ್ನು ಅನೇಕರಿಗೆ ಪ್ರಯೋಜನವುಳ್ಳ ಪಾತ್ರೆಯಾಗಿ ದೇವರು ತೆಗೆದು ಉಪಯೋಗಿಸಬೇಕೆಂಬುದಾಗಿ ಎಲ್ಲವನ್ನ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇನೆ. ನೀವೇ ಹತೋಟಿಗೆ ತೆಗೆದುಕೊಂಡು ನಿಮ್ಮ ಮಕ್ಕಳನ್ನು ಹೆಸರಾಗಿ ಆಶೀರ್ವದಿಸಿ ನಿಮ್ಮ ರೆಕ್ಕೆಗಳ ಮರೆಯಲ್ಲಿ ಕಾಪಾಡಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವರೆ ನಮ್ಮ ತಂದೆಯೇ, ಆಮೇನ್. ದೇವರು ಈ ದಿನ ಕಾರ್ಯಕ್ರಮವನ್ನು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟರು. ಗರ್ವದಿಂದ ಉಂಟಾಗುವಂತಹ ಆಪತ್ತುಗಳು, ಹೆಮ್ಮೆಯಿಂದ ಉಂಟಾಗುವಂತಹ ನಷ್ಟಗಳು, ಇವೆಲ್ಲವನ್ನ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದರ ಕುರಿತಾಗಿ ಹೇಳುವುದಕ್ಕೆ ಇನ್ನು ಬಹಳ ವಿಷಯಗಳು ಇದ್ದರೂ ಕೂಡ ಇದು ಸಮಯ ಇನ್ನೂ ಕಡಿಮೆ ಇರೋದರಿಂದ ಚಿಕ್ಕದಾಗಿ ಹೇಳಿದ್ದೇನೆ. ಅದನ್ನು ಇನ್ನೂ ಆಳವಾಗಿ ನೀವು ಧ್ಯಾನ ಮಾಡುವಾಗ ಇನ್ನೂ ಇಂತಹ ಮರೆಯಾಗಿರುವ ಕಾರ್ಯಗಳು, ಮರೆಯಾಗಿರುವಂತಹ ಪಾಪಗಳ ಕುರಿತಾಗಿ ರಹಸ್ಯಗಳನ್ನು ಕರ್ತನು ನಮಗೆ ಪ್ರಕಟಿಸಲಿ. ಬರುವಂತಹ ವಾರ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ತಾನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.